ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದಕ್ಕೆ ಬಂದಿದೆ. ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ ಮತ್ತು ಘನಪಡಿಸುತ್ತೇವೆ. ಸ್ವಾಮಿ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕರ್ತನ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮ್ಮನ್ನೇ ಪರಿಶುದ್ಧವಾದ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಜೀವವುಳ್ಳ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೊತೆ ಮಾತನಾಡಬೇಕಾ ಕರ್ತನೆ ಕೇಳಿಕೊಡ್ತೇನೆಪ್ಪ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತು ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಮುಂದುವರೆದ ಭಾಗವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೀಗ 7 ಮುದ್ರೆಗಳಲ್ಲಿ 5 ಮುದ್ರೆಗಳನ್ನು ಈಗಾಗಲೇ ನಾವು ಧ್ಯಾನಿಸಿದ್ದೇವೆ. ಇವತ್ತಿನಿಂದ 6ನೇ ಮುದ್ರೆಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯದ 12ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾ ಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟಗಳು, ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ನಿನ್ನೆ ದಿವಸ 5ನೇ ಮುದ್ರೆಯ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಕಲಿತುಕೊಂಡಿದ್ದೇವೆ. ಇವತ್ತು 6ನೇ ಮುದ್ರೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ನಾವು ಬಂದಿದ್ದೇವೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಉಪದ್ರವ ಕಾಲ ಎಂಬುವಂಥದ್ದು ಅಥವಾ 7 ವರ್ಷಗಳ ಸಂಕಟ ಕಾಲ ಎಂಬುವಂಥದ್ದು ಮನುಷ್ಯನ ಅವಿಧೇಯತ್ವದ ನಿಮಿತ್ತವಾಗಿ, ಮನುಷ್ಯನ ಪಾಪದ ನಿಮಿತ್ತವಾಗಿ ದೇವರಿಂದ ಬರುವಂಥ ಒಂದು ಶಿಕ್ಷೆ ಎಂಬುದಾಗಿ ಮೊದಲದಾಗಿ ನಾವು ತಿಳ್ಕೊಳ್ಳುವಂಥದ್ದು. ಮಾತ್ರವಲ್ಲದೆ ಈ 7 ವರ್ಷಗಳ ಕಾಲ ಈ ಭೂಮಿಯನ್ನು ಪರಿಪೂರ್ಣವಾಗಿ ಕರ್ತನು ಕೆಡವಿ ಆತನು ಶುದ್ಧೀಕರಿಸಿ 1000 ವರ್ಷದ ಒಂದು ರಾಜ್ಯಭಾರಕ್ಕೋಸ್ಕರವಾಗಿ ಈ ಭೂಮಿಯನ್ನು ಆತನು ಶುದ್ಧೀಕರಿಸಿ ಸಿದ್ಧಪಡಿಸುವಂಥದ್ದನ್ನು ಕೂಡ ನಾವು ಇಲ್ಲಿ 2ನೇದಾಗಿ ನಾವು ಕಾಣುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯ ಓದಿಕೊಳ್ಳೋಣ. ಆತನು 6ನೆಯ ಮುದ್ರೆ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ನೋಡಿ, ಮುದ್ರೆ ಒಡೆಯುವುದು ಯಾರು? ನಾನು ಅನೇಕ ಸಲ ಹೇಳಿದ್ದೇನೆ ಮುದ್ರೆಗರ ಕುರಿತಾಗಿ. ಇದು 6ನೇ ಅಧ್ಯಾಯದ 1ನೇ ವಾಕ್ಯ ಓದಿಕೊಳ್ಳೋಣ. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ, ಯಾರು ಒಡೆಯುವಂಥದ್ದು ಮುದ್ರೆಯನ್ನು? ಕರ್ತನಾದ ಯೇಸು ಸ್ವಾಮಿ, ಅಂದರೆ ಯಜ್ಞದ ಕುರಿಮರಿಯಾದಂಥ ಕರ್ತನಾದ ಯೇಸು ಸ್ವಾಮಿ ಈ ಮುದ್ರೆಯನ್ನು ಒಡೆಯುವಾತನಾಗಿದ್ದಾನೆ. ಯಾಕಂದರೆ ಪ್ರಕಟಣೆ 5:5 ನಾವು ನೋಡ್ತೇವೆ, ಯೂದ ಕುಲದ ಸಿಂಹ ಆತನೆಂಬುದಾಗಿ ನಾವು ಓದುವ 5:5. ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡಿ, ಬಿಚ್ಚುವಂಥದ್ದು, ಈ ಮುದ್ರೆಗಳನ್ನು ಒಡೆಯುವಂಥ ಒಂದು ಬಲವುಳ್ಳವನು, ಯೋಗ್ಯತೆ ಉಳ್ಳವನು ಅದು ಯಾರೆಂದರೆ ಅದು ಕರ್ತನಾದ ಯೇಸು ಸ್ವಾಮಿ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುದ್ರೆಗಳನ್ನು ಆತನು ಒಂದೊಂದಾಗಿಯೇ ಆತನು ಒಡೆಯುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ಮುದ್ರೆಗಳಲ್ಲಿ ಒಂದೊಂದು ವಿಧವಾದ ವಿಪತ್ತುಗಳು ಅಥವಾ ಉಪದ್ರವಗಳು ಬರೆದಿರುವಂಥದ್ದನ್ನು ಕಾಣ್ತೇವೆ. ಈ ಮುದ್ರೆಗಳನ್ನು ಒಡೆಯುವಾಗ ಆ ಮುದ್ರೆಗಳಲ್ಲಿ ಸುರುಳಿಗಳಲ್ಲಿ ಬರೆಯಲ್ಪಟ್ಟಂಥ ಉಪದ್ರವಗಳು ಅಥವಾ ವಿಪತ್ತುಗಳು ಈ ಭೂಮಿಯಲ್ಲಿ ಸಂಭವಿಸಲಿಕ್ಕೆ ಹೋಗುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ಮುಂದುವರೆದು ಓದಿ. ಪ್ರಕಟಣೆ 6:12. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸಾಕು, ಮಹಾಭೂಕಂಪ ಉಂಟಾಯಿತು. ಲೋಕ ಚರಿತ್ರೆಯಲ್ಲಿ ಅನೇಕ ಭೂಕಂಪಗಳನ್ನು ನಾವು ಕಾಣಿದ್ದೇವೆ. ಪ್ರಿಯರೇ, ಅನೇಕ ಭೂಕಂಪಗಳು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅನೇಕ ಭೂಕಂಪ ನಡೆದು ಹೋಗಿರುವುದನ್ನು ಕಾಣ್ತೇವೆ. ಆ ಭೂಕಂಪಗಳು ನಡೆದಾಗ ಲಕ್ಷೋಪಲಕ್ಷ ಸಾವಿರಾರು ಜನರು ಸತ್ತು ಹೋಗಿರುವುದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ಈ ಭೂಕಂಪದ ಸಂದರ್ಭದಲ್ಲಿ
ಅನೇಕ ರಾತ್ರಿಯಲ್ಲಿ ಮಲಗಿದರು, ಸಂತೋಷದೊಂದಿಗೆ ಊಟ ಮಾಡಿ ಮಲಗಿದರು. ಅನೇಕರು ಮುಂಜಾನೆ ಬೆಳಿಗ್ಗೆ ಎದ್ದೇಳಲಿಲ್ಲ. ಮಣ್ಣಾಗಿ ಹೋಗಿರುವಂಥದ್ದನ್ನು ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಎಷ್ಟೋ ಜನ ಮಕ್ಕಳು ಅನಾಥರಾಗಿರುವುದನ್ನು ಕಂಡಿದ್ದೇವೆ. ಎಷ್ಟೋ ಜನ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಸ್ತ್ರೀಯರು ತಮ್ಮ ಪುರುಷರನ್ನು ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಎಷ್ಟೋ ಜನ ಪುರುಷರು ತಮ್ಮ ಪತ್ನಿಯಂದಿರನ್ನು ಕಳ್ಕೊಂಡು ಅವರು ವಿಧುರರಾಗಿದ್ದಾರೆ. ಪ್ರಿಯರೇ, ತಮ್ಮವರು ಅನೇಕರು ಕಳ್ಕೊಂಡಿದ್ದಾರೆ. ಮಾತ್ರವಲ್ಲ, ಈ ಭೂಕಂಪದ ಸಂದರ್ಭದಲ್ಲಿ ಮನೆ ಮಠ ಆಸ್ತಿಗಳನ್ನು ಕಳ್ಕೊಂಡು, ಕೈಕಾಲುಗಳನ್ನು ಕಳ್ಕೊಂಡು ಅಂಗವಿಕಲರಾಗಿರುವುದನ್ನು ಕೂಡ ನಾವು ಕಂಡಿದ್ದೇವೆ. ಪ್ರಿಯರೇ, ಭೂಕಂಪ ಎಂಬುವಂಥದ್ದು ಅದು ದೇವರ ಕೋಪ, ದೇವರ ಕ್ರೋಧ ಈ ಭೂಮಿಯ ಮೇಲೆ ಪ್ರಕಟವಾಗುವ ಒಂದು ಸಮಯವಾಗಿದೆ. ನಾವು ತಿಳ್ಕೊಳ್ಳೋದು ಅದು ಪ್ರಕೃತಿಯ ವಿಕೋಪ ಎಂಬುದಾಗಿ. ಆದರೆ ದೇವರು ತನ್ನ ಕೋಪವನ್ನು, ತನ್ನ ಕ್ರೋಧವನ್ನು ಇದರ ಮೂಲಕವಾಗಿ ಭೂಮಿಯಲ್ಲಿ ಸುರಿಸುತ್ತಾ ಇರುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 13ನೇ ವಾಕ್ಯ ಓದಿಕೊಳ್ಳೋಣ. ರೆವಲ್ಯೂಷನ್ 11:13. ಅದೇ ಗಳಿಗೆಯಲ್ಲಿ ಮಹಾಭೂಕಂಪ ಉಂಟಾಗಿ, ಎಂಥ ಭೂಕಂಪ ಉಂಟಾಗಿ? ಮಹಾಭೂಕಂಪ ಉಂಟಾಗಿ ಆ ಪಟ್ಟಣದ 10 ಒಂದು ಅಂಶವು ಬಿದ್ದು ಹೋಯಿತು. ಆ ಭೂಕಂಪದಿಂದ 7,000 ಮಂದಿ ಸತ್ತು ಹೋದರು. ಉಳಿದವರು ಭಯಗ್ರಸ್ತರಾಗಿ ಪರಲೋಕ ದೇವರನ್ನು ಘನಪಡಿಸಿದರು. ದೇವರಿಗೆ ಸ್ತೋತ್ರವಾಗಲಿ. ಅಟ್ಲೀಸ್ಟ್ ಕೆಲವೊಬ್ಬರು ಉಳಿದವರು ಪರಲೋಕ ದೇವರನ್ನು ಘನಪಡಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ದೇವರು ಒಂದು ಪ್ರವಾದನೆ ಹೇಳಿದ್ದಾನೆ. ಅದು ಯಾವ ಪ್ರವಾದನೆ ಅಂದರೆ ಎಚ್ಚರಿಕೆ ಪ್ರವಾದನೆ. ನಾವು ಹಗ್ಗಾಯನ ಪುಸ್ತಕ 2ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ಅದನ್ನು ಓದುತ್ತೇವೆ. ನಾವು ಓದುವ ಹಗ್ಗಾಯ ಚಾಪ್ಟರ್ 2, 6 and 7. ಸೇನಾಧೀಶ್ವರನಾದಂಥ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರನಾದಂಥ ಯೆಹೋವನ ನುಡಿ. ಅಂದರೆ ದೇವರು ಯಾವ ಸಮಯದ ಕುರಿತಾಗಿ ಇಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾನೆ. ಹಗ್ಗ ಪ್ರವಾದಿಸುವಂತ ವಾಕ್ಯ ಎಂಥ ಸಮಯದ ಕುರಿತಾಗಿ? ಹಗ್ಗ ಪ್ರವಾದಿಸುವಂಥದ್ದು ಇದು ಸಂಕಟ ಕಾಲದ ಕುರಿತಾಗಿ ಅಥವಾ 7 ವರ್ಷಗಳ ಉಪದ್ರವದ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. ಇಬ್ರಿಯ 12:26ನೇ ವಾಕ್ಯ ಕೂಡ ಓದುವ. ಬುಕ್ ಆಫ್ ಹಿಬ್ರೂ ಚಾಪ್ಟರ್ 12:26. ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ನೋಡಿ, ದೇವರು ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯವು ನೆರವೇರುವಂಥದ್ದು ಅಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲ ಪ್ರವಾದನೆಗಳ ಒಂದು ವಾಕ್ಯವು ಇಲ್ಲಿ ಉಪದ್ರವ ಕಾಲದ ನೆರವೇರುವಂಥದ್ದನ್ನು ಕಾಣ್ತಾರೆ. ದೇವರು ಏನು ಹೇಳಿದ್ದನೋ ಅದನ್ನು ಮಾಡುತ್ತಾ ಇರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಿಯರೇ, ಇನ್ನೊಂದು ವಾಕ್ಯ ಓದುವ. ಪ್ರಕಟಣೆ 16, 18, 19. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 16, 18 and 19 ವರ್ಸ್. ಆಗ ಮಿಂಚುಗಳು ವಾಣಿಗಳು ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ಅಂತ ದೊಡ್ಡ ಭೂಕಂಪವಾಗಲಿಲ್ಲ. ಮಹಾಪಟ್ಟಣವು 3 ಭಾಗವಾಯಿತು. ಜನಾಂಗಗಳ ಪಟ್ಟಣಗಳು ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬೇಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷರಸದ ಪಾತ್ರೆಯನ್ನು ಅವಳಿಗೆ ಕುಡಿಸಲು ಕೊಟ್ಟನು. ಇಲ್ಲಿ ಪಟ್ಟಣಗಳು ಬಿದ್ದು ಹೋಗುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಒಂದು ಭೂಕಂಪದಿಂದ ಪಟ್ಟಣಗಳು ಬಿದ್ದು ಹೋಗುತ್ತಾ ಇವೆ. ದೇವರ ಕ್ರೋಧ, ದೇವರ ಕೋಪ ಒಂದು ಪ್ರಕಟ ಆಗುತ್ತಾ ಭೂಕಂಪದ ಮೂಲಕವಾಗಿ ಪ್ರಕಟ ಆಗುತ್ತಿರುವುದನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಅನೇಕ ಜನರು ಮಣ್ಣಾಗಿ ಹೋಗುತ್ತಾರೆ. ಎಷ್ಟೋ ಡೆಡ್ ಬಾಡಿಗಳು, ಶವ ಶರೀರಗಳು ಸಿಗುವುದೇ ಇಲ್ಲ ಪ್ರಿಯರೇ.
ಎಷ್ಟೋ ಜನರು ತಮ್ಮವರನ್ನು ಕಳ್ಕೊಳ್ತಾರೆ. ಕೆಲವೊಂದು ಕುಟುಂಬಗಳೇ ಸತ್ತು ಹೋಗೋದು ನೋಡ್ತೇವೆ. ಲಾತೂರ್ನ ಭೂಕಂಪ, ಗುಜರಾತ್ ಭೂಕಂಪ, ಅನೇಕ ಭೂಕಂಪಗಳ ಕುರಿತಾಗಿ ನಾವು ಕಂಡಿದ್ದೇವೆ, ಚರಿತ್ರೆಯಲ್ಲಿ ಕಂಡಿದ್ದೇವೆ. ಲಕ್ಷೋಪಲಕ್ಷ ಜನರು ಅದರ ಮೂಲಕವಾಗಿ ಈ ಲೋಕವನ್ನೇ ತ್ಯಜಿಸಿಬಿಟ್ಟರು, ಸತ್ತು ಹೋದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ ಕಾರಣ ಈ ಒಂದು ಪ್ರಕಟಣಾ ಪುಸ್ತಕದಲ್ಲಿ ಬರೆದಿರುವಂಥ, ಅಂದರೆ 7 ವರ್ಷಗಳ ಉಪದ್ರವ ಕಾಲದಲ್ಲಿ ಅಥವಾ ಸಂಕಟ ಕಾಲದಲ್ಲಿ ನಡೆಯುವಂಥ ಭೂಕಂಪವು ಚರಿತ್ರೆಯಲ್ಲಿ ಇಲ್ಲಿಯವರೆಗೆ ನಡೆಯದಂಥ ಭೂಕಂಪ ಚರಿತ್ರೆಯಲ್ಲಿ ಕಂಡಿದ್ದೇವೆ. ವಿಕಾರವಾದಂಥ ಭೂಕಂಪಗಳನ್ನು ಕಂಡಿದ್ದೇವೆ. ಲಕ್ಷೋಪಲಕ್ಷ ಜನ ಸತ್ತಿರುವುದನ್ನು ಟಿ ವಿ ಚಾನೆಲಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದೇವೆ, ಕಂಡಿದ್ದೇವೆ, ಸುದ್ದಿಗಳನ್ನು ಕೇಳಿದ್ದೇವೆ. ಭಯಂಕರ ವಿಕಾರವಾದಂಥ ಭೂಕಂಪಗಳನ್ನು ಅದರ ಬಗ್ಗೆ ಕೇಳಿದ್ದೇವೆ. ಆದರೆ ಸಂಕಟ ಕಾಲದಲ್ಲಿ ಸಂಭವಿಸಲಿಕ್ಕಿರುವಂಥ ಭೂಕಂಪವು ಅದು ಸಾಧಾರಣವಾದಂಥ ಭೂಕಂಪವಲ್ಲ ಪ್ರಿಯರೇ, ಅದು ಮಹಾ ಭೂಕಂಪ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ಎಷ್ಟೋ ಲಕ್ಷೋಪಲಕ್ಷ ಜನರು ಸಾಯಲಿಕ್ಕಿದ್ದಾರೆ, ಎಷ್ಟೋ ಜನ ತಮ್ಮವನ್ನು ಕಳ್ಕೊಳ್ಳಿಕ್ಕಿದ್ದಾರೆ, ಮನೆ ಮಠಗಳೆಲ್ಲ ನೆಲಸ ಆಗಲಿಕ್ಕಿದೆ ಪ್ರಿಯರೇ. ಆದರೆ ಆ ಸಮಯದಲ್ಲಿ ನಾನು ಮತ್ತು ನೀವುಗಳು ಉಳಿಯಕೂಡದು. ನಾವು ಈಗಲೇ ಒಂದು ವೇಳೆ ರಕ್ಷಣೆ ಹೊಂದದೇ ಇರುವುದಾದರೆ ಈಗಲೇ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಕರ್ತನ ದೇಶಸ್ವಾಮಿನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡು ತಂದೆ ಆತನ ವಾಕ್ಯಕ್ಕೆ ವಿಧೇಯರಾಗಿ ತಂದೆ ಮಗ ಪವಿತ್ರಾತ್ಮನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ದೇವರಿಗೋಸ್ಕರವಾಗಿ ನಿಲ್ಲುವವರಾಗಿರಬೇಕು ಪ್ರಿಯರೇ. ಕಾರಣ ಆ ಒಂದು ಉಪದ್ರವ ಕಾಲದಲ್ಲಿ ನಾವು ಕೈ ಬಿಡಲ್ಪಡದೆ ಈ ಲೋಕದಲ್ಲಿ ಇರದೆ ಎತ್ತಲ್ಪಡುವಿಕೆಯಲ್ಲಿ ಪರಲೋಕಕ್ಕೆ ನಾವು ಹೋಗುವವರಾಗಿರಬೇಕು ಪ್ರಿಯರೇ. ಅದಕ್ಕಾಗಿ ಈಗಲೇ ನಾವು ಸಮರ್ಪಣೆ ಮಾಡೋಣ. ಇದು ಕೃಪಾ ಕಾಲವಾಗಿದೆ. ಈ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ ರಕ್ಷಣೆ ಹೊಂದುವುದಕ್ಕೋಸ್ಕರವಾಗಿ, ದೇವರ ಕಡೆಗೆ ತಿರುಗಿ ಬರುವುದಕ್ಕಾಗಿ ಒಂದು ಸಮಯವನ್ನು ಕೊಟ್ಟಿದ್ದಾನೆ. ಈ ಸಮಯ ನಾವು ಸದುಪಯೋಗಿಸಿಕೊಳ್ಳೋಣ ಪ್ರಿಯರೇ. ಮುಂದೆ ಓದುವ ಪ್ರಕಟಣೆ 6:12. ಸೂರ್ಯನು ಕರಿ ಕಂಬಳಿಯಂತೆ, ಸೂರ್ಯ ನೋಡಿ ಮಹಾಭೂಕಂಪ ಆಯಿತು, ನಂತರ ಏನಾಗ್ತಾ ಇದೆ, ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು, ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ನಾವೊಂದು ಏಷ್ಯನ ಪುಸ್ತಕ 13ನೇ ಅಧ್ಯಾಯ 4ರಿಂದ 16ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಐಸಾಯ ಚಾಪ್ಟರ್ 13, 4-16 ವಾಕ್ಯ ಓದಿಕೊಳ್ಳೋಣ. ಬಹು ಜನಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿ ಬರುತ್ತದೆ. ಇಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ, ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡುತ್ತಿದ್ದಾನೆ. ಯೆಹೋವನು ಆತನ ರೋಷಕ್ಕೆ ಆಯುಧಗಳಾದವರು ದೂರ ದೇಶದಿಂದ ಅಂದರೆ ಆಕಾಶದ ಮಂಡಲದ ಕಟ್ಟ ಕಡೆಯಿಂದ ಭೂಮಿಯನ್ನೆಲ್ಲ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾರೆ. ಅಂದ್ರೆ ಅದು ಭೂಮಿಯನ್ನು ಹಾಳು ಮಾಡುವಂತ ಒಂದು ಸಮಯ. ಭೂಮಿಯನ್ನು ದೇವರು ಭೂಕಂಪದ ಮೂಲಕ, ಕ್ಷಾಮದ ಮೂಲಕ, ಬರಗಾಲದ ಮೂಲಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಕೆಡವಿ ಹಾಳು ಮಾಡಿ ಶುದ್ಧಿ ಮಾಡಲಿಕ್ಕೆ ಮಾಡುವಂಥ ಒಂದು ಸಮಯವಾಗಿರ್ತದೆ ಪ್ರಿಯರೇ. ಒಂದೇ ಮಾತನ್ನು ಹೇಳಬೇಕಾದ್ರೆ ಭೂಮಿ ಕೆಡವುವಂಥ, ಹಾಳು ಮಾಡುವಂಥ ಒಂದು ಸಮಯವಾಗಿದೆ ಉಪದ್ರವ ಕಾಲ ಪ್ರಿಯರೇ. ಮುಂದೆ ಓದಿ. ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಯೆಹೋವನ ದಿನ ಅಂದ್ರೆ 7 ವರ್ಷಗಳ ಉಪದ್ರವ ಕಾಲ ಅಥವಾ 7 ವರ್ಷ ಸಂಕಟ ಕಾಲ, ಅದಕ್ಕೆ ಯೆಹೋವನ ದಿನ ಎಂಬುದಾಗಿ ಹೇಳ್ತಾರೆ. ಮುಂದೆ ಓದಿ. ಅದು ಸರ್ವಶಕ್ತನಿಂದ ನಾಶ ರೂಪವಾಗಿ ಬರುವುದು. ಹೇಗೆ ಬರ್ತದೆ? ಅದು ಸರ್ವಶಕ್ತನಿಂದ ನಾಶ ರೂಪವಾಗಿ ಬರುವುದು. ಅದರಿಂದ ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಹೃದಯ ಕರಗಿ ನೀರಾಗುವುದು. ಅವರು ಬೆಚ್ಚಿ ಬೀಳುವರು. ಯಾತನೆ ವೇದನೆಗಳು ಅವರನ್ನು ಆಕ್ರಮಿಸುವವು. ಹೆರುವ ಹೆಂಗಸಿನಂತೆ ಸಂಕಟ ಪಡುವರು. ಒಬ್ಬರನ್ನೊಬ್ಬರು ನೋಡಿ ವಿಸ್ಮಯ ಪಡುವರು. ಅವರ ಮುಖಗಳು
ಅವರ ಮುಖಗಳು ತಲ್ಲಣದಿಂದ ಬೆಂಕಿಯಾಗುವವು. ಇಗೋ ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು ಅಂದ್ರೆ ಮನುಷ್ಯನ ಪಾಪದ ನಿಮಿತ್ತವಾಗಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ. ಇವತ್ತು ಕೂಡ ನೋಡಿ ಪ್ರಿಯರೇ, ಎಷ್ಟೆಲ್ಲ ದೇವರ ವಾಕ್ಯ ಕೊಟ್ಟರೂ ಕೂಡ ಸುವಾರ್ತೆ ಸಾರಲ್ಪಡ್ತಾ ಇದೆ. ಟಿ ವಿ ಚಾನೆಲ್ಗಳ ಮೂಲಕ, ಆಸರೆ ಟಿ ವಿ ಚಾನೆಲ್ ಮೂಲಕ, ಬೇರೆ ಬೇರೆ ಟಿ ವಿ ಚಾನೆಲ್ಗಳ ಮೂಲಕ, ರೇಡಿಯೋ ಮೂಲಕವಾಗಿ, ವಾಟ್ಸಪ್ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಯಾಕಂದರೆ ಮತ್ತೆ ಸುವಾರ್ತೆ 24:14 ವಾಕ್ಯ ನೆರವೇರಬೇಕು. ಈ ಅಂತ್ಯ ಬರೋಕ್ಕೆ ಮುಂಚೆ ಇಡೀ ಲೋಕದಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಆದರೆ ಮನುಷ್ಯನು ವಾಕ್ಯ ಕೇಳಿದರೂ ಕೂಡ ಆತನು ಏನು ಹೃದಯವನ್ನು ಕಠಿಣಪಡಿಸಿಕೊಂಡು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ತನ್ನದೇ ಆದಂಥ ಮಾರ್ಗದಲ್ಲಿ ನಡೆಯುವಂಥದ್ದನ್ನು, ತನ್ನದೇ ಆದಂಥ ಒಂದು ಪಾಪದಲ್ಲಿ ಜೀವಿಸುವಂಥದ್ದನ್ನು, ಅಕ್ರಮದಲ್ಲಿ ಜೀವಿಸುವಂಥದ್ದನ್ನು ಇವತ್ತು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಕ್ರಮ ಕಡಿಮೆ ಆಗ್ತಾ ಇಲ್ಲ. ಕಳೆದ ಭಾನುವಾರದಲ್ಲಿ ನಾನು ನಮ್ಮ ಸಭೆಯಲ್ಲಿ ಪ್ರಸಂಗ ಮಾಡಿದ್ದೆ ನೋಹನ ಜಲಪ್ರಳಯದ ವಿಷಯದಲ್ಲಿ. ಅಂದರೆ ಮತ್ತಾಯನ ಸುವಾರ್ತೆ 24:30-43 ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಯೇಸುವಿನ ಬರೋಣ ಇರ್ತದೆ ಎಂಬುದಾಗಿ, ನೋಹನ ಕಾಲದ ಜಲಪ್ರಳಯದಂತೆ ಇರುವುದೆಂಬುದಾಗಿ ನಾನು ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ. ಆ ಸಮಯ ಜನರು ತಿನ್ನುತ್ತಾರೆ, ಕುಡಿಯುತ್ತಾರೆ, ಮದುವೆ ಮಾಡಿಕೊಡ್ತಾರೆ, ಎಲ್ಲ ಇರ್ತದೆ, ಮನೆ ಕಟ್ತಾರೆ, ಎಲ್ಲ ಇರ್ತದೆ. ಆದರೆ ಅವರಿಗೆ ಗೊತ್ತಾಗದ ನಾಶನವು ಪಕ್ಕನೆ ನೋಹನ ಜಲಪ್ರಳಯ ಬಂದ ಸಮಯದಲ್ಲಿ ಬಂದ ರೀತಿಯಲ್ಲಿ ಬರುವುದೆಂಬುದಾಗಿ ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಪ್ರಿಯರೇ. ಅದರಲ್ಲಿ ಒಂದು ಆದಿಕಾಂಡ 6ನೇ ಅಧ್ಯಾಯದಲ್ಲಿ 1-4 ವಾಕ್ಯದಲ್ಲಿ ಅವತ್ತು ದೇವಪುತ್ರರು, ಮನುಷ್ಯ ಪುತ್ರಿಯರು ಅವರು ಒಟ್ಟಾಗಿ ಕೂಡಿ ಅವರು ಮದುವೆ ಮಾಡಿಕೊಂಡು ಅವರು ಮಕ್ಕಳನ್ನು ಪಡೆದ ನಿಮಿತ್ತವಾಗಿ ದೇವರ ಕ್ರೋಧ ಈ ಭೂಮಿಯ ಮೇಲೆ ಯಾವ ರೀತಿ ಇಳಿದು ಬಂತು. ಕೊನೆಗೆ ದೇವರು ತೀರ್ಮಾನ ತಗೊಳ್ತಾ ಇದ್ದಾನೆ, ಈಗ ಇರುವಂಥ ಭೂಮಿಯನ್ನು, ಈಗಿರುವಂಥ ಜೀವರಾಶಿಗಳನ್ನು ನಾನು ನಾಶ ಮಾಡ್ತೇನೆ ಎಂಬ ತೀರ್ಮಾನ ದೇವರೇ ತಗೊಳ್ಳುವಂಥದ್ದನ್ನು ಕಾಣ್ತೇವೆ. ಅದಕ್ಕೆ ಒಂದು ಕಾರಣ, ದೇವರು ಆದಾಮನಿಗೆ ಅವರಿಗೆ ಆಶೀರ್ವಾದ ಮಾಡಿದ. ಆದಿಕಾಂಡ 1:26-28 ವಾಕ್ಯದಲ್ಲಿ ಓದ್ತೇವೆ. 28ನೇ ವಾಕ್ಯದಲ್ಲಿ ಉಂಟು, ಸಂತಾನ ವೃದ್ಧಿಯಾಗಿ ನೀವು ಹಬ್ಬಬೇಕು, ವಿಶಾಲಗೊಳ್ಳಬೇಕೆಂಬುದಾಗಿ, ಭೂಮಿಯನ್ನು ಸ್ವಾಧೀನಪಡಿಸಬೇಕು, ಭೂಮಿಯನ್ನು ಮೇಲೆ ಅಧಿಕಾರ ನಡೆಸಬೇಕು, ದೊರೆತ ನಡೆಸಬೇಕೆಂಬುದಾಗಿ ದೇವರನ್ನು ಆಶೀರ್ವಾದ ಮಾಡಿದ. ಆದರೆ ಇಲ್ಲಿ ದೇವಪುತ್ರರು ಅಂದರೆ ದೇವದೂತರು ಮತ್ತು ಮನುಷ್ಯ ಪುತ್ರಿಯರು ಒಟ್ಟಾಗಿ ಸೇರಿ ಮಕ್ಕಳನ್ನು ಪಡೆಯುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಇದು ದೇವರ ದೃಷ್ಟಿಯಲ್ಲಿ ಘೋರವಾದ ಅಪರಾಧವಾಗಿತ್ತು. ಅದಕ್ಕಾಗಿ ದೇವರೇನು ಮಾಡಿದ, ಆಗಿನ ಲೋಕವು ನಾಶ ಮಾಡುವುದಕ್ಕೆ ತೀರ್ಮಾನವನ್ನು ತಗೊಳ್ಳುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರು. ಇವತ್ತು ಕೂಡ ಮನುಷ್ಯನ ಅವಿಧೇಯತ್ವ, ಮನುಷ್ಯನ ಹೃದಯದ ಕಾಠಿಣ್ಯತೆ, ತನ್ನದೇ ಆದಂಥ ಮಾರ್ಗದಲ್ಲಿ ಹೋಗುವಂಥದ್ದು, ಅದೇ ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯನ್ನು ಆರಾಧಿಸುವ ನಿಮಿತ್ತವಾಗಿ ಇವತ್ತು ಕೂಡ ದೇವರ ಕ್ರೋಧ ಭೂಮಿ ಮೇಲೆ ಬರಲಿಕ್ಕಿದೆ ಮತ್ತು ತಿಳ್ಕೊಳ್ಳತಕ್ಕದ್ದು ಪ್ರಿಯ. ಇವತ್ತು ದೇವರು ತುಂಬ ಕ್ರೋಧದಿಂದ ಉರಿತಾನೆ. ಇದೆಲ್ಲ ನೋಡುವಾಗ ಮನುಷ್ಯನಿಗೆ ಎಷ್ಟೆಲ್ಲ ದೇವರು ವಾಕ್ಯಗಳ ಮೂಲ ಎಚ್ಚರಿಸಿದ್ರು, ಸೇವಕರ ಮೂಲ ಎಚ್ಚರಿಸಿದ್ರು ಕೂಡ ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಸುವಾರ್ತೆ ಸಾರುವಂಥ ಸೇವಕರನ್ನೇ ಕೊಂದು ಹಾಕುವಂಥದ್ದನ್ನು, ಸುವಾರ್ತೆ ಸಾರುವಂಥ ದೇವ ಸೇವಕರನ್ನೇ ಅವರ ಹೊಡೆಯುವಂಥ ಹಿಂಸಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಮುಂದೆ ವಾಕ್ಯ ಓದಿ, ಯೆಶಾಯ 13 ಕಂಟಿನ್ಯೂ. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗುವುದಿಲ್ಲ ಆ ಸಮಯದಲ್ಲಿ. ಸೂರ್ಯನು ಮೂಡುತ್ತಲೇ ಕತ್ತಲಾಗ್ತಾನಂತೆ. ಚಂದ್ರನು ಪ್ರಕಾಶಿಸನು. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ ಭಯಂಕರರ ಹೆಮ್ಮೆಯನ್ನು ತಗ್ಗಿಸಿ ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಒಫೀರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಮಾನವರನ್ನೇ ಅಪರೂಪವಾಗುವಂತೆ ಅಂದ್ರೆ ಬೇರೆ ಬೇರೆ ರೀತಿಯ ಮಾನವರು ಸಾಯಲಿಕ್ಕಿದ್ದಾರೆ ಆ ಉಪದ್ರವ ಕಾಲದಲ್ಲಿ.
ಇದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನ ಕೋಪೋದ್ರೇಕವು ತೀಕ್ಷ್ಣ ರೋಷವು ಮಸಗುತ್ತಿರುವ ದಿನದಲ್ಲಿ ಯೆಹೋವನೆಂಬ ನಾನು ಆಕಾಶ ಮಂಡಲವನ್ನು ನಡುಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು. ಹೇಗೆ? ಭೂಕಂಪಗಳ ಮೂಲಕವಾಗಿ. ಓಕೆ, ಮುಂದೆ ಓದಿ. ಅಟ್ಟಿದ ಜಿಂಕೆಯಂತೆಯೂ ಯಾರೂ ಕೂಡದಂತ ಕುರಿಗಳ ಹಾಗೂ ಪ್ರತಿಯೊಬ್ಬನು ಸ್ವಜನದ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವನು. ಸಿಕ್ಕಿ ಸಿಕ್ಕಿದವರೆಲ್ಲ ಇರಿಯಲ್ಪಡುವರು. ಅಟ್ಟಿ ಹಿಡಿಯಲ್ಪಟ್ಟ ಸಕಲರು ಕತ್ತಿಗೆ ಅವರ ತುತ್ತಾಗುವರು. ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಬಿಡುವರು. ಅವರ ಮನೆಗಳನ್ನು ಸೂರೆ ಮಾಡುವರು. ಅವರ ಹೆಂಡರನ್ನು ಕೆಡಿಸುವರು. ಇಗೋ, ಸಾಕು. ನಾವು ಏಷ್ಯ 24ನೇ ಅಧ್ಯಾಯ ಓದು. 23 ವಾಕ್ಯ ಉಂಟು, ಅದರಲ್ಲಿ 1ನೇ ವಾಕ್ಯದಿಂದ ಓದುವ. ಇಗೋ ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನು ಚದುರಿಸಿ ಬಿಡುವನಾಗಿದ್ದಾನೆ. ಪ್ರಜೆ ಯಾಜಕ ದಾಸ ದನಿ ತುತ್ತು ಯಜಮಾನಿ ಕೊಳ್ಳುವವನು ಮಾರುವವನು ಸಾಲ ಕೊಡುವವನು ತರುವವನು ಬಡ್ಡಿ ತೆಗೆಯುವವನು ತರುವವನು ಇವರೆಲ್ಲರಿಗೂ ಒಂದೇ ಗತಿಯಾಗುತ್ತದೆ. ಭೂಮಿಯು ಬಟ್ಟ ಬರಿದಾಗುವುದು. ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ. ಲೋಕವು ಕುಗ್ಗಿ ಹೋಗಿದೆ. ಲೋಕೋನ್ನತರು ಯಾವುದರ ಕುರಿತಾಗಿ ಪ್ರವಾದನ ವಾಕ್ಯ? ಈಗ 24ನೇ ದೇಶೀಯ ಸಂಕಟ ಕಾಲದ ಕುರಿತಾಗಿ, ಉಪದ್ರವ ಕಾಲದ ಕುರಿತಾಗಿರುವ ಪ್ರವಾದನ ವಾಕ್ಯವಾಗಿದೆ. ಓಕೆ, ಮುಂದೆ ಓದಿ. ಭೂಮಿ ನಿವಾಸಿಗಳು ದೈವಾಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ. ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ. ದ್ರಾಕ್ಷಾರಸವು ವ್ಯಸನ ಭರಿತವಾಗಿದೆ. ದ್ರಾಕ್ಷಿಯ ಬಳ್ಳಿಯು ಬಾಡಿದೆ. ಹರ್ಷ ಹೃದಯರೆಲ್ಲ ನರಳುತ್ತಾರೆ. ದಮ್ಮಡಿಗಳ ಉತ್ಸವವು ಮುಗಿದಿದೆ. ಉಲ್ಲಾಸಿಗಳ ಕೋಲಾಹಲವು ಮುಗಿದಿದೆ. ಕಿನ್ನರಿಯ ಆನಂದವು ಅಡಗಿದೆ. ಇನ್ನು ಗಾನದೊಡನೆ ದ್ರಾಕ್ಷಾರಸವನ್ನು ಕುಡಿಯರು. ಮದ್ಯವು ಕುಡಿಯುವವರಿಗೆ ಕಹಿಯಾಗುವುದು. ಹಾಳು ಪಟ್ಟಣ ಬಿದ್ದು ಹೋಗಿದೆ. ಯಾರು ಹೋಗದಂತೆ ಪ್ರತಿಯೊಂದು ಮನೆ ಮುಚ್ಚಿದೆ. ದ್ರಾಕ್ಷಾರಸದ ಕೊರತೆಯಿಂದ ಈ ದೃಶ್ಯ ನಾವು ಸ್ವಲ್ಪ ಧ್ಯಾನ ಮಾಡುವುದಾದರೆ ಈ ವಾಕ್ಯಗಳನ್ನು ಯಾವ ರೀತಿಯಲ್ಲಿ ಆ ಪರಿಸ್ಥಿತಿ ಆ ದಿವಸಗಳು ಇರ್ತದೆ ಎಂಬುದಾಗಿ ಚೆನ್ನಾಗಿ ಯೋಚನೆ ಮಾಡಬಹುದು ಪ್ರಿಯರೇ. ಓಕೆ, ಮುಂದೆ ಓದಿ. ದ್ರಾಕ್ಷಾರಸದ ಕೊರತೆಯಿಂದ ಬೀದಿಗಳಲ್ಲಿ ಅರಚುತ್ತಾರೆ. ಉಲ್ಲಾಸವೆಲ್ಲ ಅಸ್ತಮಿಸಿದೆ. ಉಲ್ಲಾಸ ಇರಲ್ಲ. ಲೋಕದ ಸಡಗರವು ಸೆರೆಯಾಗಿ ತೊಲಗಿದೆ. ಪಟ್ಟಣದಲ್ಲಿ ಹಾಳೆ ಉಳಿದಿದೆ. ನಾಶನವು ಹೆಬ್ಬಾಗಿಲಿಗೆ ತಟ್ಟಿದೆ. ಎಣ್ಣೆಯ ಮರವನ್ನು ಬಡಿದ ಮೇಲೆಯೂ ದ್ರಾಕ್ಷಿಯ ಸುಗ್ಗಿಯು ತೀರಿದ ನಂತರವು ನಿಲ್ಲುವ ಉಳಿಗಾಯ ಹಾಗೆಯೇ ಭೂಮಂಡಲದಲ್ಲಿ ಜನಾಂಗಗಳ ಒಳಗೆ ಶೇಷವಿರುವುದು. ಇವರು
ಉಚ್ಚ ಧ್ವನಿಗೈಯುವರು. ಇವರು ಉಚ್ಚ ಧ್ವನಿಗೈಯುವರು. ಯೆಹೋವನ ಮಹಿಮೆಯನ್ನು ತಿಳುಕೊಂಡವರಾಗಿ ಯೆಹೋವನ ಮಹಿಮೆಯನ್ನು ತಿಳ್ಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಸಮುದ್ರದ ಕಡೆಯಿಂದ ಆರ್ಭಟಿಸುವವರು. ಮೂಢನವರೇ, ಮೂಢನವರೇ, ಯೆಹೋವನನ್ನು ಸನ್ಮಾನಿಸಿರಿ. ಯೆಹೋವನನ್ನು ಸನ್ಮಾನಿಸಿರಿ. ಕರಾವಳಿಯವರೇ, ಕರಾವಳಿಯವರೇ, ಇಸ್ರಾಯೇಲರ ದೇವರಾದ ಇಸ್ರೇಲರ ದೇವರಾದ ಯೆಹೋವನ ನಾಮವನ್ನು ಘನಪಡಿಸಿರಿ ಯೆಹೋವನ ನಾಮವನ್ನು ಘನಪಡಿಸಿರಿ ಎಂದು ಕೂಗುವರು. ಎಂದು ಕೂಗುವರು. ಸಧರ್ಮಿಗಳಿಗೆ ಸದ್ಧರ್ಮಿಗಳಿಗೆ ಮಾನವಾಗಲೆಂಬ ಗೀತಗಳು ಭೂಮಂಡಲದ ಕಟ್ಟ ಕಡೆಯಿಂದ ಭೂಮಂಡಲದ ಕಟ್ಟ ಕಡೆಯಿಂದ ನಮಗೆ ಕೇಳ ಬಂದಿದೆ. ನಾನಾದರೂ ಕ್ಷಯಿಸುತ್ತೇನೆ. ನನ್ನ ಗತಿಯನ್ನು ಏನು ಹೇಳಲಿ? ಬಾಧಕರು ಬಾಧಿಸುತ್ತಾರೆ. ಹೌದು, ಬಾಧಕರು ಬಾಧಿಸಿಯೇ ಬಾಧಿಸುತ್ತಾರೆ ಎಂದುಕೊಂಡೆನು. ಭೂನಿವಾಸಿಯೇ, ಭಯವು ಗುಂಡಿಯು ಬಲೆಯು ನಿನಗೆ ಕಾದಿದೆ. ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು. ಗುಂಡಿಯನ್ನು ಹತ್ತಿ ಬರುವವನು, ಅಂದ್ರೆ ಒಂದು ಅಪಾಯ ತಪ್ಪಿಸಿಕೊಂಡು, ಒಂದು ಅಪಾಯದಿಂದ ಒಬ್ಬ ವ್ಯಕ್ತಿ ಆ ಸಮಯ ತಪ್ಪಿಸಿಕೊಂಡು ಹೋದ್ರೆ ಇನ್ನೊಂದು ಅಪಾಯಕ್ಕೆ ಆತ ತುತ್ತಾಗುತ್ತಾನೆ. ಆ ರೀತಿಯ ಒಂದು ಅನುಭವ ಆ ಒಂದು ಉಪದ್ರವ ಕಾಲದಲ್ಲಿ ಇರ್ತದೆ. ಅಂದ್ರೆ ಯಾರು ಕೂಡ ಆ ಉಪದ್ರವದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅರ್ಥ ಭೂಮಿಯಲ್ಲಿ ಆವಾಗ ಇರುವಂತ ಜನರು. ಮುಂದೆ ಓದಿ. ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡು, ಆಕಾಶದ ದ್ವಾರಗಳು ತೆರೆದಿವೆ. ಭೂಮಿಯ ಅಸ್ಥಿವಾರಗಳು ಕಂಪಿಸುತ್ತಿವೆ. ಭೂಮಿಯು ಒಡೆದೇ ಇದೆ. ಬಿರಿದೆ. ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ. ಮಂಚಿಕೆಯಂತೆ ತೂಗಾಡುತ್ತದೆ. ಅದರ ದ್ರೋಹವು ಅದಕ್ಕೆ ಭಾರವಾಗಿದೆ. ಅದು ಬಿದ್ದು ಹೋಗುತ್ತಿದೆ. ತಿರುಗಿ ಏಳುವುದೇ ಇಲ್ಲ. ಆ ದಿನದಲ್ಲಿ ಯೆಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲದೊಡೆಯರನ್ನು ದಂಡಿಸು. ನೋಡಿ, ದೇವರು ದಂಡಿಸುವಂತ ಒಂದು ಸಮಯ, ಭೂಮಿಯಲ್ಲಿರುವ ಜನರನ್ನು ದಂಡಿಸುವಂತ ಒಂದು ಸಮಯವಾಗಿದೆ ಅದು. ಅಂದ್ರೆ ವರ್ಷಗಟ್ಟಲೆ ದೇವರಿಗೆ ಮಾಡಿದಂಥ ಅವಿಧೇಯತ್ವಕ್ಕಾಗಿ, ವಾಕ್ಯಕ್ಕೆ ಅವಿಧೇಯತ್ವ ತೋರಿಸಿದ್ದಕ್ಕಾಗಿ ಮಾತ್ರವಲ್ಲ, ತಮ್ಮ ಖುಷಿ ಬಂದ ಪ್ರಕಾರ ಸೃಷ್ಟಿಯನ್ನು ಪೂಜೆ ಮಾಡಿದ್ದಕ್ಕಾಗಿ, ಸೃಷ್ಟಿ ವಸ್ತುಗಳನ್ನು ಆರಾಧನೆ ಮಾಡಿದ್ದಕ್ಕಾಗಿ, ಸೃಷ್ಟಿಕರ್ತನನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಇರುವಂಥ ಒಂದು ದಂಡನೆ ಇರ್ತದೆ ಆ ಸಮಯದಲ್ಲಿ. ಮಾತ್ರವಲ್ಲ, ಪಾಪದಲ್ಲಿ ಅಕ್ರಮದಲ್ಲಿ ಜೀವಿಸಿದ್ದಕ್ಕಾಗಿ ಇರುವಂಥ ದಂಡನೆ ಸಮಯ ಅದು ಪ್ರಿಯರೇ. ಓಕೆ, ಮುಂದೆ ಓದಿ. ಇವರು ಬಂದಿಗಳ ಗುಂಪಿನಂತೆ ನೆಲಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಅದರಲ್ಲಿ ಮುಚ್ಚಲ್ಪಟ್ಟಿದ್ದ ಬಹುದಿನಗಳ ಮೇಲೆ ದಂಡನೆಗೆ ಗುರಿಯಾಗುವರು. ಮತ್ತು ಚಂದ್ರನು ನಾಚಿಕೆ ಪಡುವನು. ಸೂರ್ಯನು ಲಜ್ಜೆಗೊಳ್ಳುವನು. ಸೇನಾಧೀಶ್ವರನಾದ ಯೆಹೋವನು ಸಿಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರತ್ಯಕ್ಷವಾಗುವುದು. ನೋಡಿ, ನಾವಿಲ್ಲಿ 23 ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇದು ನಡೆಯುವಂತ ಸಮಯ ಉಪದ್ರವ ಕಾಲದ ಸಮಯ. 7 ವರ್ಷಗಳ ಸಂಕಟ ಕಾಲದಲ್ಲಿ ಇದೆಲ್ಲ ಅನುಭವಕ್ಕೆ ಬರ್ತದೆ. ಆ ಸಮಯದ ಯಾರೆಲ್ಲ ಇರ್ತಾರೋ ಈ ಭೂಮಿಯಲ್ಲಿ ಅವರೆಲ್ಲರ ಜೀವಿತದಲ್ಲಿ ಇವೆಲ್ಲ ಅನುಭವವಾಗಿ ಸಂಭವಿಸಲಿಕ್ಕಿರುವಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ನಾವು ಪುನಃ ಪ್ರಕಟಣೆ 6ನೇ ಅಧ್ಯಾಯ 12ರಿಂದ ಓದಿಕೊಳ್ಳೋಣ. ಆತನು 6ನೇ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣ ಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ನೋಡಿ, ಸೂರ್ಯನು ಕಪ್ಪಾಗುವಂಥದ್ದು ಆ ಸಂದರ್ಭದಲ್ಲಿ ಈಗಾಗಲೇ ನಾವು ನೋಡ್ತೇವೆ. ಸೂರ್ಯನ ಓಝೋನ್ ಪದರ ಅದು ಒಡೆದಿದೆ ಎಂಬುದು, ತೂತಾಗಿದೆ ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ.
ಅಂದರೆ ಅದು ಕೊಡುವಂಥ ಬೆಳಕು ಅದು ಕಡಿಮೆ ಆಗಬಹುದೆಂಬುದಾಗಿ, ಏನಾದರೂ ಸಂಭವಿಸಬಹುದು ಭವಿಷ್ಯದ ಕಾಲದಲ್ಲೆಂಬುದಾಗಿ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಪ್ರಿಯರೇ. ಇನ್ನೊಂದು ವಿಷಯ ಹೇಳಬೇಕಾದ್ರೆ ಆ ಸಮಯಗಳಲ್ಲಿ ಯುದ್ಧಗಳು ಇರುವುದರ ನಿಮಿತ್ತವಾಗಿ ಕೂಡ ಹೊಗೆ ಏನಾಗಿರ್ತದಂತೆ, ಹೊಗೆ ಮೇಲಕ್ಕೆ ಹೋಗ್ತಾ ಇರ್ತದೆ. ಹೊಗೆ ಎಲ್ಲ ಕಡೆ ಹೊಗೆ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಆ ರೀತಿಯಲ್ಲಿ ಕೂಡ ಸೂರ್ಯ ಕಪ್ಪಾಗುವಂಥ ಒಂದು ಸಂದರ್ಭ ಇರ್ಬೋದು. ಎರಡನೇದಾಗಿ ಚಂದ್ರನು ಏನಾಗ್ತಾನೆ, ಚಂದ್ರನ ಕುರಿತಾಗಿ ಏನು ಹೇಳ್ತದೆ, ಪೂರ್ಣ ಚಂದ್ರನು ರಕ್ತದಂತೆ. ಅದರ ಅರ್ಥ ಏನೆಂದರೆ ಚಂದ್ರನ ರಾತ್ರಿಯಲ್ಲಿ ರಕ್ತವು ಹರಿಯುವ ನಿಮಿತ್ತವಾಗಿ ಎಲ್ಲ ಕಡೆ ರಕ್ತ ಹರಿಯುತ್ತಾ ಇರ್ತದೆ. ಅಷ್ಟು ರಕ್ತ ಹರಿಯುತ್ತದೆ ಈ ಉಪದ್ರವ ಕಾಲದ 7 ವರ್ಷಗಳ ಸಂಕಟ ಕಾಲದಲ್ಲಿ. ಅದರ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಲ್ಲಿ ಅದು ಪ್ರತಿಬಿಂಬಿಸುವುದರ ನಿಮಿತ್ತವಾಗಿ ಚಂದ್ರನು ಕೂಡ ಏನಾಗ್ತಾನಂತೆ, ಕೆಂಪು ರಕ್ತದಂತೆ ಕಾಣ್ತಾನಂತೆ. ಮತ್ತು ಅತ್ತಿ ಮರ ಅಲ್ಲಾಡಿಸಲ್ಪಟ್ಟು ಬೀಳುವ ರೀತಿಯಲ್ಲಿ ನಕ್ಷತ್ರಗಳು ಭೂಮಿಗೆ ಕೆಳಗೆ ಬೀಳ್ತವಂತೆ. ಒಂದೊಂದು ನಕ್ಷತ್ರ ಪ್ರಿಯರೇ, ಒಂದೊಂದು ನಕ್ಷತ್ರ ಈಗ ನಾವಿರುವಂಥ ಭೂಮಿಗಿಂತಲೂ ಎಷ್ಟೋ ದೊಡ್ಡ ನಕ್ಷತ್ರಗಳಿವೆ ಅಂತ. ಭೂಮಿಗಿಂತ ಅದು ತುಂಬ ದೂರ ಇರುವ ನಿಮಿತ್ತ ಭೂಮಿಯಿಂದ ನಮಗೆ ಅದು ಚಿಕ್ಕದಾಗಿ ಕಾಣ್ತದೆ ಪ್ರಿಯರೇ. ನಕ್ಷತ್ರಗಳು ಬೀಳುವುದಂದರೆ ಉಲ್ಕೆಗಳು, ಉಲ್ಕಾಪಾತ ಎಂಬುದಾಗಿ ಹೇಳ್ತಾರೆ. ಉಲ್ಕಾಪಾತ ವಿಜ್ಞಾನಿಗಳು ಹೇಳ್ತಾರೆ, ಉಲ್ಕೆಗಳು ಬೀಳುವುದು ಉಲ್ಕಾಪಾತ ಆಗುವಂಥದ್ದು ಎಂಬುದಾಗಿ ನೋಡ್ತೇವೆ. ಈ ಉಲ್ಕೆಗಳು ಬೀಳುವಾಗ ಅದು ಬಿದ್ದಂಥ ಸ್ಥಳದಲ್ಲಿ ಬೆಂಕಿ ಏಳುತ್ತದೆ. ಮಾತ್ರವಲ್ಲ, ಅಲ್ಲಿ ಭಯಂಕರವಾದಂಥ ಒಂದು ಏನು ಹೇಳ್ತಾರೆ, ಉರಿಯುವಂಥ ಅನುಭವ ಇರ್ತದೆ. ದೊಡ್ಡ ಹೊಂಡ ಬೀಳ್ತದೆ. ಕೆಲವು ಕಡೆ ಬೆಟ್ಟಗಳು ಆಗುವಂಥದ್ದನ್ನು ಕೂಡ ನಾವು ಕೆಲವು ಕಡೆ ಬೇರೆ ಬೇರೆ ಸಂಗತಿ ಉಲ್ಕಾಪಾತದಿಂದ ನಡೆಯುವಂಥ ನೋಡ್ತೇವೆ. ಲೋಕ ಚರಿತ್ರೆಯಲ್ಲಿ ಎಷ್ಟೋ ದೇಶಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಉಲ್ಕಾಪಾತಗಳು ಸಂಭವಿಸಿರುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಆಮೋಸನ ಪುಸ್ತಕ 8ನೇ ಅಧ್ಯಾಯ 4ರಿಂದ 14 ವಾಕ್ಯ. ಬುಕ್ ಆಫ್ ಆಮೋಸ್ ಚಾಪ್ಟರ್ 8 4-14. ಎಷ್ಟು ಹೊತ್ತಿಗೆ ಅಮಾವಾಸ್ಯೆಯು ತೀರುವುದು, ಧಾನ್ಯವನ್ನು ಮಾರಬೇಕಲ್ಲ, ಸಬ್ಬತ್ತು ಇನ್ನೆಷ್ಟು ಇರುವುದು. ಈ ವ್ಯಾಪಾರಿಗಳೆಲ್ಲರೂ ಕಾಯ್ತಾ ಇರ್ತಾರೆ. ಗೋಧಿಯನ್ನು ಅಂಗಡಿ ಇಡಬೇಕಲ್ಲ, ಕೊಳಗವನ್ನು ಕಿರಿದು ಮಾಡೋಣ, ತೊಲವನ್ನು ಹೆಚ್ಚಿಸೋಣ, ಸುಳ್ಳು ತಕ್ಕಡಿಯಿಂದ ಮೋಸ ಮಾಡೋಣ, ಬಡವನನ್ನು ಬೆಳ್ಳಿಗೆ, ದಿಕ್ಕಿಲ್ಲದವನನ್ನು ಜೊತೆ ಕೆರಕ್ಕೆ ಕೊಂಡುಕೊಳ್ಳೋಣ, ಗೋಧಿಯ ನುಚ್ಚು ನುಸಿಯನ್ನು ಮಾರೋಣ ಎಂದುಕೊಂಡು ದಿಕ್ಕಿಲ್ಲದವರನ್ನು ತುಳಿದು ಬಿಡುವವರೇ, ದೇಶದ ದರಿದ್ರರನ್ನು ನಿರ್ಮೂಲ ಮಾಡುವವರೇ ಕೇಳಿರಿ. ಯೆಹೋವನು ಯಾಕೋಬಿನ ಮಹಿಮೆಯ ಮೇಲೆ ಹೀಗೆ ಆಣೆ ಇಟ್ಟಿದ್ದಾನೆ. ಖಂಡಿತವಾಗಿ ಅವರ ಕೃತ್ಯಗಳಲ್ಲಿ ಯಾವುದನ್ನು ಎಂದಿಗೂ ಎಂದಿಗೂ ಮರೆತು ಬಿಡೆನು. ಆ ಕೃತ್ಯಗಳಿಗೆ ದೇಶವು ನಡುಗಬೇಕಾಗುವುದಲ್ಲವೇ. ಅದರ ನಿವಾಸಿಗಳೆಲ್ಲರೂ ದುಃಖಿಸುವರಲ್ಲವೇ. ದೇಶವೆಲ್ಲ ನೈಲ್ ನದಿಯಂತೆ ಉಬ್ಬಿ ಅಲ್ಲಕಲ್ಲೋಲವಾಗುವುದು. ಐಗುಪ್ತದ ನದಿಯ ಹಾಗೆಯೇ ಇಳಿದು ಹೋಗುವುದು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಆ ದಿನದಲ್ಲಿ ಸೂರ್ಯನನ್ನು ಮಧ್ಯಾಹ್ನ ನೋಡಿ, ಸೂರ್ಯನನ್ನು ಏನ್ ಮಾಡ್ತಾನೆ ದೇವರು, ಮಧ್ಯಾಹ್ನಕ್ಕೆ ಮುಳುಗಿಸುವೆನು, ಭೂಮಿಯನ್ನು ಹಗಲಿನಲ್ಲೇ ಮೊಬ್ಬು. ಯಾವ ದಿವಸಕ್ಕೆ? ಆ ದಿವಸಕ್ಕೆ ಅಂದರೆ ಉಪದ್ರವ ಕಾಲದಲ್ಲಿ 7 ವರ್ಷದ ಸಂಕಟ ಕಾಲದ ಸಮಯದಲ್ಲಿ ದೇವರು ಭೂಮಿಯನ್ನು ಮಧ್ಯಾಹ್ನಕ್ಕೆ ಮುಳುಗಿಸಿ ಬಿಡ್ತಾನೆ, ಕತ್ತಲಾಗಿ ಬಿಡ್ತದೆ. ಮತ್ತೆ ಮುಂದೆ ನಿಮ್ಮ ಉತ್ಸಾಹಗಳನ್ನು ದುಃಖಕ್ಕೆ ಮಾರ್ಪಡಿಸುವೆನು. ನಿಮ್ಮ ಗಾಯನಗಳನ್ನೆಲ್ಲ ಶೋಕ ಗೀತಕ್ಕೆ ತಿರುಗಿಸುವೆನು. ಎಲ್ಲರೂ ಸೊಂಟಕ್ಕೆ ಗೋಣಿತಟ್ಟನ್ನು ಸುತ್ತಿಕೊಂಡು ತಲೆ ಬೋಳಿಸಿಕೊಳ್ಳುವಂತೆ ಮಾಡುವೆನು. ನಿಮ್ಮ ಪ್ರಲಾಪವು ಏಕಪುತ್ರ ಶೋಕಕ್ಕೆ ಸಮಾನವಾಗುವುದು. ಅದು ಆದ ಮೇಲೂ ಆ ಪ್ರಲಾಪ ಏಕಪುತ್ರ ಅಂದ್ರೆ ಒಬ್ಬನೇ ಮಗನನ್ನು ಕಳಕೊಳ್ಳುವುದಾದ್ರೆ, ಇದ್ದಂತ ಒಬ್ಬನೇ ಮಗನನ್ನು
ಯಾರಾದ್ರೂ ಕಳ್ಕೊಳ್ಳೋದಾದರೆ ಆವಾಗ ಶೋಕ, ಆಗ ದುಃಖ, ವೇದನೆ ಹೇಗಿರ್ತದಲ್ಲ ಆ ರೀತಿಗೆ ದೇವರು ದುಃಖವನ್ನು ಆ ಸಮಯದಲ್ಲಿ ಬರಮಾಡ್ತಾನಂತೆ. ಸಂಕಟ ಕಾಲದಲ್ಲಿ ಜನರಿಗೆ ಆ ರೀತಿಯ ದುಃಖ, ಆ ರೀತಿಯ ವೇದನೆ ಬರಲಿಕ್ಕಿದೆ ಎಂಬುದಾಗಿ ಇದರ ಅರ್ಥ ಪ್ರಿಯರೇ. ಓಕೆ, ಮುಂದೆ ಓದಿ. ಅದು ಆದ ಮೇಲೂ ವ್ಯಾಕುಲವು ಇದ್ದೇ ಇರುವುದು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಆ ಸಮಯದಲ್ಲಿ ವಾಕ್ಯವೇ ಸಿಗಲ್ಲ ಪ್ರಿಯರೇ. ವಾಕ್ಯದ ಕ್ಷಾಮ ಕೂಡ ಇರ್ತದೆ. ಈಗ ಕೂಟಗಳು ನಡೀತಾ ಇದೆ. ಈಗ ಆಲ್ರೆಡಿ ಕೊರೋನಾದ ನಂತರ ನಾವು ನೋಡ್ತೇವೆ, ಮಾರ್ಚ್ ನಂತರವಾಗಿ ಇಡೀ ಲೋಕದಲ್ಲಿ ಚರ್ಚ್ಗಳು ಮುಚ್ಚಲ್ಪಟ್ಟಿವೆ. ಅನಿವಾರ್ಯದಿಂದಾಗಿ ಚರ್ಚ್ಗಳು ಮುಚ್ಚುವಂಥ ಸನ್ನಿವೇಶ ಬಂತು. ಕೂಡಿ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ದೇವರಿಗೆ ಸ್ತೋತ್ರ. ಕಳೆದ 1-2 ತಿಂಗಳಿಂದ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಅನುಮತಿ ಸಿಕ್ಕಿತ್ತು, ಕೂಡಿ ಆರಾಧಿಸಬಹುದು. ಕೆಲವೊಂದು ನಿಬಂಧನೆ, ಕಂಡೀಷನ್ಗಳಿತ್ತು. ಅದೇನೆಂದರೆ ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರನ್ನು ಹಚ್ಚಿಕೊಂಡು ಬರಬೇಕು, ಮತ್ತು ಈ ಜ್ವರವನ್ನು ಪರೀಕ್ಷಿಸುವಂಥ ಅದೊಂದು ಮಿಷಿನಲ್ಲಿ ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಇದು ಮಾಡಬೇಕು, ಮತ್ತು ಅಂತರವನ್ನು ಕಾಯ್ದುಕೊಳ್ಬೇಕು, ಮತ್ತು ಇಷ್ಟೇ ಸಂಖ್ಯೆಯಲ್ಲಿ ಒಂದು ಸಭೆಯಲ್ಲಿ ಒಂದು ಆರಾಧನೆಯಲ್ಲಿ ಇಷ್ಟು ಜನರು ಸೇರಬೇಕು, ಅಂದರೆ 100 ಜನ 200 ಜನ, ಆ ರೀತಿಯಲ್ಲಿ ಕೆಲವು ಕಂಡೀಷನ್ಗಳು ಸರ್ಕಾರ ಹಾಕಿತ್ತು. ದೇವರಿಗೆ ಸ್ತೋತ್ರ. ತುಂಬ ಸಭೆಯಲ್ಲಿ ಜನ ಇದ್ದವರು 2 ಆರಾಧನೆ, 3 ಆರಾಧನೆ, 4 ಆರಾಧನೆ, ಆ ರೀತಿಯಲ್ಲಿ ಅವರು ವಿಭಾಗಿಸಿ ಆರಂಭಿಸಿದರು. ಆದರೂ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು. ಆ ಮುಂಚೆ ಇದ್ದಂಥ ದಾಹದೊಂದಿಗೆ, ಮುಂಚೆ ಇದ್ದಂಥ ಬಾಯಾರಿಕೆಯೊಂದಿಗೆ ದೇವರ ಸಾನ್ನಿಧ್ಯಕ್ಕೆ ನಾವು ಬರ್ತಾ ಇದ್ದೇವಾ? ದೇವರ ಬಳಿಯಲ್ಲಿ ನಾವು ಬರ್ತಾ ಇದ್ದೇವಾ? ಆ ಮೊದಲ ಪ್ರೀತಿ ನಮ್ಮ ಒಳಗಡೆ ಇದೆಯಾ? ಮೊದಲ ಪ್ರೀತಿಯಲ್ಲಿ ನಾವು ಇವತ್ತು ಕೂಡ ಇದ್ದೇವಾ, ಜೀವಿಸ್ತಿದ್ದೇವಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮುಂಚೆ ಆಸಕ್ತಿಯಿಂದ ಪ್ರಾರ್ಥಿಸ್ತಿದ್ದೆವು, ಆಸಕ್ತಿಯಿಂದ ವಾಕ್ಯ ಓದ್ತಿದ್ದೆವು, ಆಸಕ್ತಿಯಿಂದ ಆರಾಧನೆ ಮಾಡ್ತಿದ್ದೆವು, ಆಸಕ್ತಿಯಿಂದ ಸಭೆಗೆ ಬರ್ತಿದ್ದೆವು, ಆಸಕ್ತಿಯಿಂದ ಉಪವಾಸ ಕೂಟಕ್ಕೆ ಬರ್ತಿದ್ದೆವು, ಆಸಕ್ತಿಯಿಂದ ವಿಶೇಷ ಕೂಟಗಳಿಗೆ ಬರ್ತಿದ್ದೆವು. ಒಂದು ದಾಹ, ಒಂದು ಬಾಯಾರಿಕೆ ನಮ್ಮೆಲ್ಲ ಹೃದಯದಲ್ಲಿತ್ತು ಪ್ರಿಯರೇ. ಅದು ಇವತ್ತು ಲಾಕ್ಡೌನು ಆಲ್ಮೋಸ್ಟ್ ಮುಗಿದಿದೆ. ಎಲ್ಲ ಕಡೆಗಳಲ್ಲಿ ಒಂದು ಎಲ್ಲ ರೀತಿ ನಾರ್ಮಲ್ ರೀತಿಯಲ್ಲಿ, ಎಲ್ಲ ಕಡೆ ಸಾಮಾನ್ಯ ರೀತಿಯಲ್ಲಿ ಜನರು ಅವರವರ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೇವರ ವಿಷಯದಲ್ಲಿ ಏನು? ದೇವರ ವಿಷಯದಲ್ಲಿ ಏನು? ಇವತ್ತು ವಾಕ್ಯ ಸಿಗ್ತದೆ ನಮಗೆಲ್ಲ ವಿಧವಾಗಿಯೂ. ಮನೆಯಲ್ಲಿ ಬೈಬಲ್ ಇದೆ, ಓದಲಿಕ್ಕೆ ಬೈಬಲ್ ಇದೆ, ಮನೆಯಲ್ಲಿ ವಾಕ್ಯ ಹೇಳುವಂಥ ದೇವ ಸೇವಕರಿದ್ದಾರೆ, ಪ್ರೋತ್ಸಾಹ ಮಾಡುವಂಥ, ಎನ್ಕರೇಜ್ ಮಾಡುವಂಥ ದೇವ ಜನರಿದ್ದಾರೆ. ಎಲ್ಲ ಇವತ್ತು ನಮಗೆ ಅವೈಲೇಬಲ್ ಆಗಿ ಸಿಗ್ತಾ ಇದೆ. ಅದು ನಮಗೆಷ್ಟು ಆಸಕ್ತಿ ಇವತ್ತು ಇದೆ, ದೇವರ ಕುರಿತಾಗಿ ಎಷ್ಟು ನಾವು ಆಸಕ್ತಿ ತೋರಿಸ್ತಿದ್ದೇವೆ? ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳೋಣ. ಇವತ್ತು ಕೂಟಗಳನ್ನು ಇಡ್ತಾ ಇದ್ದೇವೆ, ಅನೇಕ ಸೇವಕರು ಕೂಟಗಳಿರ್ತಾರೆ, ನಾವು ಕೂಡ ನಮ್ಮ ಸಭೆಯಲ್ಲಿ ಇಡ್ತಾ ಇದ್ದೇವೆ. ಕೂಟಗಳು ಆಗ್ತಾ ಉಂಟು, ವಿಶೇಷ ಕೂಟಗಳು. ಆದರೆ ಎಷ್ಟು ಜನ ಆಸಕ್ತಿಯೊಂದಿಗೆ ಸಮಯವನ್ನು ಬೇಕಾದರೆ ಟಿ ವಿ ಮುಂದೆ, ಸೀರಿಯಲ್ ಮುಂದೆ, ಮೊಬೈಲ್ ಮುಂದೆ, ಫೇಸ್ಬುಕ್ ಮುಂದೆ ಗಂಟೆಗಟ್ಟಲೆ ನಾವು ಹಾಳು ಮಾಡ್ತೇವೆ. ಆದರೆ ದೇವರ ಮುಂದೆ ಎಷ್ಟು ಸಮಯ ನಾವು ಕಳೀತಾ ಇದ್ದೇವೆ? ದೇವರಿಗೆ ನಾವು ಎಷ್ಟು ಸಮಯ ಕೊಡ್ತಾ ಇದ್ದೇವೆ? ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ಪ್ರಿಯರೇ. ವಾಕ್ಯ ಹೇಳ್ತದೆ, ಆಮೋಸ್ 8:11, ಈಗ ಓದಿದಂಥ ವಾಕ್ಯ, ಒಂದು ದಿನಗಳು ಬರ್ತದೆ, ಒಂದು ಕ್ಷಾಮ ದೇವರು ಬರಮಾಡ್ತಾನೆ. ಅದು ಅನ್ನದ ಕ್ಷಾಮವಲ್ಲ, ಅದು ನೀರಿನ ಕ್ಷಾಮವಲ್ಲ, ಆತನ ವಾಕ್ಯಕ್ಕಾಗಿ ಹಸಿದು ಹಂಬಲಿಸುವಂಥ ಕ್ಷಾಮ ಎಂಬುದಾಗಿ ವಾಕ್ಯ ಹೇಳ್ತದೆ. ಅವಾಗ ವಾಕ್ಯ ಬಯಸಿದ್ರು ವಾಕ್ಯ ಸಿಗಲ್ಲ. ಪ್ರಾರ್ಥನೆ ಮಾಡೋಣ ಎಂಬುದೇ ಬಯಕೆ ಇದ್ರು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಆರಾಧನೆ ಮಾಡೋಣ ಎಂಬುದಾಗಿ ಹೇಳಿದ್ರು ಆರಾಧನೆ ಮಾಡಲಿಕ್ಕೆ ಆಗಲ್ಲ. ಕ್ರಿಸ್ತ ವಿರೋಧಿ ಆಳ್ವಿಕೆ ಇರ್ತದೆ ಪ್ರಿಯರೇ. ಮುದ್ರಿತವಾದ ಸತ್ಯವೇದ ಈ ಕ್ರಿಸ್ತ ವಿರೋಧಿ ಎಲ್ಲವನ್ನೂ ಬೆಂಕಿಗೆ ಹಾಕ್ತಾನೆ, ಹರಿದು ಬಿಸಾಡ್ತಾನೆ. ವಾಕ್ಯ ಸಿಗಲ್ಲ. ಬೈಬಲೇ ಮನೆಯಲ್ಲಿ ಇಟ್ಟುಕೊಳ್ಳುವಂಥ ಆ ಟೈಮಲ್ಲಿ ಅಪರಾಧವಾಗಿರ್ತದೆ, ಕಾನೂನು ಪ್ರಕಾರ ಅಪರಾಧವಾಗಿರ್ತದೆ. ಬೈಬಲ್ ಓದುವುದು ಅಪರಾಧವಾಗಿರ್ತದೆ. ವಾಕ್ಯ ಹೇಳುವಂಥ ಈಗ ಇರುವ ಹಾಗೆ ಸೇವಕರು ಅವಾಗ ಇರಲ್ಲ. ಎಲ್ಲ ಕಡೆಯಲ್ಲಿ ಪ್ರೋತ್ಸಾಹಿಸುವಂಥ, ಎನ್ಕರೇಜ್ ಮಾಡುವಂಥ ಪರಸ್ಪರ ಕ್ರೈಸ್ತ ವಿಶ್ವಾಸಗಳು ಆವಾಗ ಇರಲ್ಲ. ತುಂಬ ಕಷ್ಟದ ದಿವಸಗಳ ದಿವಸ. ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ನನ್ನ ವಾಕ್ಯಕ್ಕಾಗಿ ಹಸಿದು ಹಂಬಲಿಸುವಂಥ ಕ್ಷಾಮ ನಾನು ಬರಮಾಡ್ತೇನೆ ಅಂತ ಕರ್ತನಲ್ಲಿ ಹೇಳ್ತಾ ಇದ್ದಾರೆ. ಆ ಕ್ಷಾಮ ಕಾಲಕ್ಕಿಂತ ಮುಂಚೆ ನಾವು ಇವತ್ತು ವಾಕ್ಯ ಇದೆ, ನಮ್ಮ ಕೈಯಲ್ಲಿ ವಾಕ್ಯ ಇದೆ.
ವಾಕ್ಯ ಹೇಳುವ ಸೇವಕರಿದ್ದಾರೆ. ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು ಬೇರೆ. ಈ ಸಮಯದಲ್ಲಿ ಅಲಕ್ಷ್ಯ ಮಾಡುವುದಲ್ಲ. ಆರಾಧನೆಗೆ ನಾವು ಸರಿಯಾಗಿ ಬರಬೇಕು. ಕೂಟಗಳು ಸಭೆಯಲ್ಲಿದ್ದರೆ, ವಿಶೇಷ ಕೂಟಗಳಿದ್ರೆ, ಕೂಟಗಳಿಗೆ ಸಮಯ ಮನೇಲಿ ಫ್ರೀ ಆಗಿದ್ದರೆ, ಕೆಲಸ ಇಲ್ಲದಿದ್ದರೆ ನಾವು ಮಲಗಿ ಹಾಳು ಮಾಡೋದಕ್ಕಿಂತ ಟಿ ವಿ ಮುಂದೆ, ಸೀರಿಯಲ್ ಮುಂದೆ, ಫೇಸ್ಬುಕ್ ಮುಂದೆ, ನಮ್ಮ ಯೂಟ್ಯೂಬ್ ಮುಂದೆ ನಮ್ಮ ಸಮಯ ಹಾಳು ಮಾಡೋದಕ್ಕಿಂತ ಆ ಸಮಯದಲ್ಲಿ ಸಭೆಗೆ ಬಂದು ದೇವರ ಮುಂದೆ ಆ ಸಮಯ ಕಳೆಯುವುದಾದರೆ ಆ ಸಮಯ ವ್ಯರ್ಥವಾಗಿ ಹೋಗುವುದಿಲ್ಲ. ವಾಕ್ಯ ಹೇಳ್ತದೆ 1 ಕೊರಿಂಥ 15:58, ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವದ್ದು ವ್ಯರ್ಥವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಇದೆ ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯರೇ. ಓಕೆ, ನಾವು ಆಮೋಸ್ 8 ತಿರುಗಿ ಬರುವ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವವರು. ನೋಡಿ, ಎಲ್ಲ ಕಡೆ ಹುಡುಕ್ತಾರಂತೆ ವಾಕ್ಯಕ್ಕಾಗಿ. ಚೈನಾದಲ್ಲಿ ನಡೆದಂಥ ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಕಳೆದ ವರ್ಷಗಳಲ್ಲಿ ನಾವು ನೋಡ್ತೇವೆ, ಕಳೆದ ವರ್ಷಗಳು ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಹಿಂಸೆಗೆ ಗುರಿಯಾದರು. ಎಷ್ಟೋ ಸೆರೆಮನೆಗಾಗಿ ಹಿಂಸಿಸಿದ್ದಾರೆ. ನಾನೊಂದು ಪುಸ್ತಕ ಹೋಗಿದ್ದೆ ಕಳೆದ ವರ್ಷಗಳ ಹಿಂದೆ, ದೇವ ಮನುಷ್ಯ ಅಂತ ಕಾಣ್ತದೆ. ಆ ಪುಸ್ತಕದ ಹೆಸರು ದೇವ ಮನುಷ್ಯ ಅಂತ ಕಾಣ್ತದೆ. ಹೌದು, ಒಬ್ಬ ಯಂಗ್ ಏನೋ ಅದರ ಹೆಸರು ಉಂಟು ಅವರದ್ದು. ಕೇವಲ ಯೇಸು ಕ್ರಿಸ್ತ ನಂಬಿದ್ದ ಮತ್ತು ಸ್ವಾರ್ಥ ಸೇವೆ ಮಾಡಿದ ಅದರ ನಿಮಿತ್ತವಾಗಿ ಸೆರೆಮನೆ ಹಾಕಿ ಅವನು ಭಯಂಕರವಾಗಿ ಹಿಂಸಿಸಿದರು. ಆ ಹಿಂಸೆಯ ಕುರಿತಾಗಿ ಓದುವಾಗ ನನ್ನ ಕಣ್ಣೀರನ್ನ ಅಳ್ತಾ ಇದ್ದೆ ಪ್ರಿಯರೇ. ಅದಕ್ಕಿಂತ ದೊಡ್ಡ ಒಂದು ಅದ್ಭುತ, ದೇವರು ಆ ಸೆರೆಮನೆಯಿಂದ ಅವರನ್ನು ಬಿಡಿಸಿದಂಥ ರೀತಿ, ಬಿಡುಗಡೆ ಮಾಡಿ ಆ ಬೇರೆ ಒಂದು ಪಾಸ್ಪೋರ್ಟು ದೇವರು ಹೇಳಿದಾಗಿ ಇವರು ಸಿಕ್ಕಿತ್ತು. ಅಲ್ಲಿಂದ ಅವರು ಜಪಾನ್ಗೆ ಹೋಗುವಾಗೆ ಎಲ್ಲ ವಿಧವಾದ ಮಾರ್ಗಗಳನ್ನು ದೇವರು ಅವರಿಗೋಸ್ಕರ ತೆರೆದದ್ದು. ಕೊನೆಯಲ್ಲಿ ನಾನು ತುಂಬ ಹತ್ತು ಬಿಟ್ಟೆ. ಅಂದರೆ ದೇವರ ಪ್ರೀತಿಯನ್ನು ನೆನೆಸಿ ಪ್ರಿಯರೇ, ಈ ರೀತಿಯಲ್ಲಿ ಕೂಡ ದೇವರು ಪ್ರೀತಿ ಮಾಡ್ತಾನಲ್ಲ, ಯಾವ ರೀತಿ ಆ ಸೇವಕರು ದೇವರು ಬಿಡುಗಡೆ ಮಾಡಿದ ಆ ಸೆರೆಮನೆಯಿಂದ ಎಂಬುದಾಗಿ. ಅಂದರೆ ಜನರು ಹುಡುಕ್ತಾರೆ. ನೋಡಿ, ಕಮ್ಯುನಿಸ್ಟ್ ರಾಷ್ಟ್ರಗಳೇ ಹೋಗಿ ಕೇಳಬೇಕು, ಸತ್ಯವೇದದ ಕುರಿತು ನಿಮ್ಮ ಏನು ಅಭಿಪ್ರಾಯ, ವಾಕ್ಯದ ಕುರಿತು ನಿಮ್ಮ ಏನು ಅಭಿಪ್ರಾಯ. ರೊಮೇನಿಯಕ್ಕೆ ಹೋಗಿ ಕೇಳಬೇಕು. ಈ ಎಲ್ಲ ಒಂದು ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಹೋಗಿ ಕೇಳುವುದಾದರೆ ಅಲ್ಲಿರುವಂಥ ಕ್ರೈಸ್ತ ವಿಶ್ವಾಸಿಗಳು ಹೇಳ್ತಾರೆ, ನಮಗೆ ಒಂದು ಸತ್ಯವೇದ ಸಿಕ್ಕಿದರೆ ಸಾಕು, ಯಾರಾದ್ರು ವಾಕ್ಯ ಹೇಳುವವರು ಸಿಕ್ಕಿದರೆ ಸಾಕು, ಅದರ ಬಾಯಾರಿಕೆ, ಅದರ ಹಸಿವೆ ನಮಗುಂಟು ಎಂಬುದಾಗಿ ಅವರು ಹೇಳ್ತಾರೆ ಪ್ರಿಯರೇ. ಇವತ್ತೆಲ್ಲ ಕಡೆ ವಾಕ್ಯ ಸಿಗ್ತಾ ಉಂಟು, ಸಭೆಗಳಲ್ಲಿ ವಾಕ್ಯ ಸಿಗ್ತಾ ಇದೆ, ಆರಾಧನೆ ನಡೀತಾ. ಆದರೂ ಕೂಡ ಅನೇಕರು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳಲು ನಿದ್ರೆಯಿಂದ ಅನ್ಯೋನ್ಯತೆಗೆ ಬರ್ತಾ ಇಲ್ಲ, ಆರಾಧನೆಗೆ ಬರ್ತಾ ಇಲ್ಲ, ವಾಕ್ಯ ಕೇಳಿಕೆ ಬರ್ತಾ ಇಲ್ಲ ಅಂತ ಸಂಭವ ನೋಡ್ತಾ. ಆದರೆ ಆ ಕಾಲ ಬಂದಾಗ, ಸಂಕಟ ಕಾಲ, ಉಪದ್ರವ ಕಾಲ ಬಂದಾಗ ಜನರು ಹುಡುಕ್ತಾರಂತೆ ವಾಕ್ಯವನ್ನು. ಅತ್ಯುತ್ತ ಹುಡುಕ್ತಾರೆ, ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲಿ ವಾಕ್ಯ ಸಿಗುವುದಿಲ್ಲ. ಅದಕ್ಕಿಂತ ಮುಂಚೆ ಈಗ ಒಳ್ಳೆಯ ಸಮಯ, ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರು. ಮುಂದೆ ಓದಿ. ಆದರೂ ಅದು ಸಿಕ್ಕದು ಆ ದಿನದಲ್ಲಿ ಯುವಕರು ಸುಂದರ ಯುವತಿಯರು ಬಾಯಾರಿಕೆಯಿಂದ ಮೂರ್ಛೆ ಹೋಗುವರು. ದಾನೆ ನಿನ್ನ ದೇವರ ಜೀವದಾಣೆ ಎಂತಲೂ ಬೆರ್ಷೆಬಾ ಮಾರ್ಗದ ಅಂದ್ರೆ ದಾನೆ. ಯಾಕೆ ದಾನೆ ಎಂಬುದಾಗಿ ಹೇಳ್ತಾರೆ? ಅಂಥವರನ್ನು ದೇವರು ಶಿಕ್ಷಿಸ್ಲಿಕ್ಕೆ ಹೋಗ್ತಾನೆ. ನಾವು 1 ವರ್ಷ 12ನೇ ಅಧ್ಯಾಯ 25ರಿಂದ 32 ವಾಕ್ಯ ಓದಿದರೆ ಗೊತ್ತಾಗುತ್ತದೆ. ಅಂದರೆ ಈ ಇಸ್ರೇಲ್ ಸಾಮ್ರಾಜ್ಯವು 2 ಭಾಗವಾಗಿ ಭಾಗವಾಗಿ ಮಾರ್ಪಡುವುದರಲ್ಲಿ ಕಾಣ್ತೇವೆ. ಸೊಲೊಮೋನನ ಮಗನಾದ ರೆಹಬ್ಬಾಮನ ಸಮಯದಲ್ಲಿ 10 ಕುಲಗಳು ಯರೊಬ್ಬಾಮ ಮತ್ತು ಮೇಸ್ರಿ ಕೈಗೆ ಹೋಗ್ತದೆ, 2 ಕುಲಗಳು ರೆಹಬ್ಬಾಮನ ಕೈಗೆ ಸೇರುತ್ತವೆ. ಈ ಯರೊಬ್ಬಾಮ ಏನು ಮಾಡ್ತಾನೆ? ಅವನು ದಾನ್ನಲ್ಲಿ ಒಂದು ವಿಗ್ರಹವನ್ನು ಸ್ಥಾಪಿಸಲಿಟ್ಟು ಎಲ್ಲರೂ ವಿಗ್ರಹವನ್ನು ಆರಾಧಿಸುವ ಹಾಗೆ ಅದನ್ನು ಮಾಡ್ತಾನೆ. ಓದಿ ಸಿಕ್ಕಿದ್ರೆ ವಾಕ್ಯ 25ನೇ ವಾಕ್ಯದಿಂದ 12ನೇ ಅಧ್ಯಾಯ 1 ವರ್ಷ. ಯಾರೊಬ್ಬಾಮನು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ಶೆಕೆಂ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು. ಅಲ್ಲಿಂದ ಪೆನುವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು. ಅವನು ತನ್ನ ಮನಸ್ಸಿನಲ್ಲಿ, ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನೂ ಯೆಹೂದದ ಅರಸನೂ ಆದ ರೆಹಬ್ಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ
ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ಎಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. ಇದು ಪಾಪಕ್ಕೆ ಕಾರಣವಾಯಿತು. ಜನರು ಎರಡನೆಯ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಇದಲ್ಲದೆ ಅವನು ಪೂಜಾಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದನು. ಅವನು 8ನೆಯ ತಿಂಗಳ 15ನೆಯ ದಿವಸ ಬೇತೇಲಿನಲ್ಲಿ ಯಹೂದ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯು ನಡೆಯಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞ ಮಾಡಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೇತೇಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ಇಲ್ಲಿ ನಾವು ನೋಡ್ತೇವೆ, ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ ಆಮೋಸ ಪತ್ರಿಕೆ 8ನೇ 12-13 ಪುನಃ ಓದಿ. ಅಲ್ಲಿ ನಾವು ನೋಡ್ತೇವೆ ದಾನಿನ ಮೇಲೆ ಯಾರೆಲ್ಲ ಪ್ರಮಾಣ ಮಾಡ್ತಾರೋ, ಓದಿ. ದಾನೆ ನಿನ್ನ ದೇವರ ಜೀವದಾನೆ ಎಂತಲೂ, ನಿನ್ನ ದೇವರ ಜೀವದಾನೆ ಎಂತಲೂ, ಬೆರ್ಷೆಬ ಮಾರ್ಗದ ಜೀವದಾನೆ ಬೆರ್ಷೆಬ ಮಾರ್ಗ ಜೀವದಾನೆ ಎಂತಲೂ, ಸಮಾರ್ಯದ ಪಾಪ ಮೂರ್ತಿಯ ಮೇಲೆ, ಸಮಾರ್ಯದ ಪಾಪ ಮೂರ್ತಿಯ ಮೇಲೆ ಪ್ರಮಾಣ ಮಾಡುವವರು ಬಿದ್ದು ಹೋಗುವರು. ಅವರೆಲ್ಲ ಏನಾಗ್ತಾರೆ? ಬಿದ್ದು ಹೋಗುವರು, ಮತ್ತೆ ಏಳರು, ಮತ್ತೆ ಅವರು ಏಳುವುದೇ ಇಲ್ಲ. ಪ್ರೈಸ್ ಗಾಡ್. ಹಾಗಾದ್ರೆ ಇಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಆ ಸಂಕಟ ಕಾಲದಲ್ಲಿ ಭಯಂಕರವಾದ ಉಪದ್ರವ ಸಂಭವಿಸ್ಲಿಕ್ಕೆ ಹೋಗುತ್ತದೆ. ನಾವು ಪ್ರಕಟಣೆ 6ನೇ ಅಧ್ಯಾಯ ತಿರುಗಿ ನಾವು ಓದಿಕೊಳ್ಳೋಣ 12ನೇ ವಾಕ್ಯದಿಂದ. ಆತನು 6ನೆಯ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಮೊದಲದಾಗಿ ಭೂಕಂಪ ಆಯಿತು, ಎರಡನೇದಾಗಿ ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಇನ್ನೊಂದು ವಾಕ್ಯ ಓದುವ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 28ರಿಂದ 32 ವಾಕ್ಯ. ಬುಕ್ ಆಫ್ ಜೋಯಲ್ ಚಾಪ್ಟರ್ 2 28-32. ತರುವಾಯ ನಾನು ಅಂದ್ರೆ 18 ವಾಕ್ಯದಿಂದ ಅದೇ ಅಧ್ಯಾಯದಲ್ಲಿ 18ರಿಂದ 27 ವಾಕ್ಯದವರೆಗೆ ಒಂದು ಸುಭಿಕ್ಷ ಬರಲಿಕ್ಕಿದೆ ಎಂಬುದಾಗಿ ಅಲ್ಲಿ ಹೇಳ್ತದೆ. ಈಗ ಯಾವುದು ಆ್ಯಕ್ಚುಲಿ 18ರಿಂದ 22 ವಾಕ್ಯದ ಸುಭಿಕ್ಷ ಕಾಲವಾಗಿದೆ. ಇದು ಯಾವ ಕಾಲ? ಕೃಪಾಕಾಲ. ಯೇಸು ಸ್ವಾಮಿಯ ಮರಣ, ಹೂಣಲ್ಪಿಕೆ, ಪುನರ್ಸನ ನಂತರದ ಕಾಲ, ಕೃಪಾಕಾಲ, ಒಂದು ಸುಭಿಕ್ಷ ಕಾಲವಾಗಿದೆ ಇದು. ಅಲ್ಲಿ ವಾಕ್ಯ ನೋಡಿ, ಆರಂಭ ಏನು ಮಾಡಲ್ಪಟ್ಟಿದೆ? ತರುವಾಯ ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಹೌದಾ? ತರುವಾಯ ಅಂದ್ರೆ ಕೊನೆಯ ದಿವಸಗಳಲ್ಲಿ ನಡೆಯುವಂತ ಕಾರ್ಯ. ಓದಿ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಈಗ ಪ್ರೆಸೆಂಟ್, ಈಗ ನಡೆಯುತ್ತಿರುವಂತ ಸಮಯ ಇದು. ನಿಮ್ಮಲ್ಲಿರುವಂತ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಆ ದಿನ ಅಂದ್ರೆ ಈ ದಿನ, ಈಗ ನಾವು ಪ್ರೆಸೆಂಟ್ ದಿವಸದ ಕುರಿತು ಮಾತಾಡ್ತಾ ಇದೆ. ಅಂದ್ರೆ ಯೋವೇಲ ಪ್ರವಾದಿ ಆವಾಗ ಪ್ರವಾದಿಸಿದ ಪ್ರವಾದನೆ ಅದು. ಓದಿ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನ ಅದು ಯಾವುದಾಗಿದೆ? ಅದು ಏನ್ ಹೇಳ್ತಾರೆ? ಬಹಿರಂಗ ಬರೋಣ. ಯೇಸು ಸ್ವಾಮಿಯ ಬಹಿರಂಗ ಬರೋಣ, ಯೆಹೋವನ ಆಗಮನದ ಭಯಂಕರ ಮಹಾದಿನವು ಬರುವುದಕ್ಕೆ ಮುಂಚೆ, ಬಹಿರಂಗ ಬರೋಣದಲ್ಲಿ ಆತನಿ ಭೂಮಿಗೆ ಬರೋಕ್ಕೆ ಮುಂಚೆ ಭೂಮಿಯಾಕಾಶಗಳಲ್ಲಿ ಅಂದರೆ ರಹಸ್ಯ ಬರೋಣದಲ್ಲಿ ಆತನು ಬರುವಂಥದ್ದು. ಯೇಸು ಸ್ವಾಮಿ ಸಿದ್ಧವಾದ ಮೊದಲಿಗಿತ್ಯಾದ ಸಭೆ ತನ್ನ ಜೊತೆಗೆ ಸೇರಿಸಿಕೊಳ್ಳುವುದಕ್ಕಾಗಿ. ಓಕೆ, 7 ವರ್ಷಗಳ ನಂತರ ಆವಾಗ ಇವನು ಭೂಮಿಗೆ ಆತನು ಇಳಿಬರುವುದಿಲ್ಲ. ಸ್ವಾಮಿ ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ತಾನೆ, ಅಥವಾ ಅದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಹೇಳ್ತಾರೆ. 7 ವರ್ಷಗಳ ನಂತರ ಸಭೆಯೊಂದಿಗೆ ಯೇಸು ಸ್ವಾಮಿ ಈ ಭೂಮಿಗೆ ಇಳಿದು ಬರ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಬಹಿರಂಗ ಬರೋಣ ಎಂಬುದಾಗಿ ಹೇಳ್ತಾರೆ. ಆವಾಗ ಯೇಸು ಈ ಭೂಮಿಗೆ ಇಳಿದು ಬರುತ್ತಾನೆ. ಅದೇ ಯೇಸು ಕ್ರಿಸ್ತನ ಒಂದು ಆಗಮನದ ಭಯಂಕರ ದಿನ. ಅದಕ್ಕಿಂತ ಮುಂಚೆ ನಡೆಯಬೇಕಾದ ಸಂಭವಿಸಬೇಕಾದ ಕಾರ್ಯಗಳ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ಓದಿ. ಇನ್ನೊಂದು ವಿಷಯ ಇಲ್ಲಿಗೆ ಇದಕ್ಕೆ ಕನೆಕ್ಟ್ ಮಾಡ್ತೇನೆ ನಾನು. ಮತ್ತಾಯನ ಸುವಾರ್ತೆ
24ನೇ ಅಧ್ಯಾಯ 1ರಿಂದ 14 ವಾಕ್ಯ. ಅಲ್ಲಿ ಯೇಸು ಸ್ವಾಮಿಯ ರಹಸ್ಯ ಬರೋಣಕ್ಕಿಂತ ಮುಂಚೆ ಸಂಭವಿಸಬೇಕಾದಂಥ ವಾರ್ತೆಗಳು. ಪ್ರೈಸ್ ಗಾಡ್. ಯೇಸು ಸ್ವಾಮಿಯ ಈ ಭೂಮಿಗೆ ಬರೋಣಕ್ಕಿಂತ ಮುಂಚಿತ ರಹಸ್ಯ ಬರೋಣಕ್ಕಿಂತ ಮುಂಚೆ ಸಂಭವಿಸಬೇಕಾದಂಥ ಕಾರ್ಯಗಳು. 14ನೇ ವಾಕ್ಯದ ನಂತರ ಮುಂದುವರಿಯುವಂಥ ವಾಕ್ಯ 23ನೇ ವಾಕ್ಯದಿಂದ 28 ವಾಕ್ಯ ಮತ್ತಾಯನ ಸುವಾರ್ತೆ, ಅದು ಮಾತ್ರ ಓದುವ. ಯಾಕಂದರೆ ಮತ್ತಾಯನ ಸುವಾರ್ತೆ 24 1ರಿಂದ 14 ನಾವು ಈಗಾಗಲೇ ಓದಿದ್ದೇವೆ. ನಾವು 23ರಿಂದ 28 ವಾಕ್ಯ ಓದಿ. ಮ್ಯಾಥ್ಯೂ 24:23 to 28 ವರ್ಸ್. ಆಗ ಯಾರಾದರೂ ನಿಮಗೆ ಈಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರು ಆದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಹೀಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ. ಆದ ಕಾರಣ ಯಾರಾದರೂ ನಿಮಗೆ ಹಾಗೂ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಹೀಗೋ ಕೋಣೆಗಳಲ್ಲಿ ಇದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು. 28 ಇಲ್ಲಿ ಮುಗಿತದೆ. ಪ್ರೈಸ್ ಗಾಡ್. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು. ಇದು 23ನೇ ವಾಕ್ಯದಿಂದ 28 ವಾಕ್ಯ. ಅದು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 1ರಿಂದ 14 ವಾಕ್ಯದ ನಂತರ ಮುಂದುವರೆದ ಭಾಗ. ಮತ್ತೆ ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 15ನೇ ವಾಕ್ಯದಿಂದ 22 ವಾಕ್ಯದವರೆಗೆ. ನಂತರ ಮುಂದುವರೆದ ಭಾಗ 29ರಿಂದ 31. ಪ್ರೈಸ್ ಗಾಡ್. ಅದು ಓದಿಕೊಡೋಣ. 15ರಿಂದ 22 ಮೊದಲು ಓದುವ. ಆದುದರಿಂದ ಇದು ಯಾವಾಗ? ಸಂಕಟ ಕಾಲದ ಸಮಯವಾಗಿದೆ. ಇದು 7 ವರ್ಷದ ಉಪದ್ರವ ಕಾಲವಾಗಿದೆ. 15ನೇ ವಾಕ್ಯದಿಂದ ಓದಿ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಆಳು ಮಾಡುವಂತ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯುದಾಯದಲ್ಲಿರುವವರು, ಅಂದ್ರೆ ಆಕ್ಚುಲಿ ಸಂಕಟ ಕಾಲದಲ್ಲಿ 3 ವರ್ಷಗಳ ನಂತರ ಯೆಹೂದ್ಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಈ ಕ್ರಿಸ್ತ ವಿರೋಧಿ ಮುರಿದು ಆತನು ಏನು ಮಾಡ್ತಾನೆ ಗೊತ್ತುಂಟಾ? ತನ್ನ ಮೂರ್ತಿಯನ್ನು ಆತನು ಮಾಡಿ, ಆ್ಯಕ್ಚುಲಿ ಸುಳ್ಳು ಪ್ರವಾದಿ ಮಾಡುವಂಥದ್ದು, ಅವನ ಮೂರ್ತಿಯನ್ನು ಮಾಡಿಸಿ ಅವನೇನು ಮಾಡ್ತಾನೆ ಅಂದರೆ ಆತನು ದೇವಾಲಯದಲ್ಲಿ ಇಡ್ತಾನೆ. ಯಹೂದ್ಯರು ವಿಗ್ರಹಾರ್ಧನೆ ಮಾಡುವುದಿಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಾಗ್ತದೆ ಇವನು ಮೆಸ್ಸಿಯನಲ್ಲ, ಇವನು ಕ್ರಿಸ್ತ ವಿರೋಧಿ ಎಂದು ಅವಾಗ ಗೊತ್ತಾಗಿ ಅವರು ಅವನಿಗೆ ತಿರುಗಿ ಬೀಳ್ತಾರೆ. ಆ ಸಮಯದಲ್ಲಿ 3.5 ವರ್ಷಗಳ ನಂತರ ಸಂಕಟಕಾಲದ. ಓಕೆ, ಮುಂದೆ ಓದಿ. ಯುದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಅಂದ್ರೆ ಈ ಸಂಗತಿ ಸಂಭವಿಸುವಾಗ ದೇವರು ಗುರುತು ಕೊಟ್ಟಿದ್ದಾನೆ, ಸ್ವಾಮಿ ಸೂಚನೆ ಕೊಟ್ಟಿದ್ದಾನೆ. ಆವಾಗ ನೀವು ಎಚ್ಚರಗೊಳ್ಳಬೇಕು, ಅಲರ್ಟ್ ಆಗಬೇಕು, ನೀವು ಓಡಿ ಹೋಗಬೇಕು, ತಪ್ಪಿಸಿಕೊಳ್ಬೇಕೆಂಬುದೇ ಸ್ವಾಮಿ ಹೇಳ್ತಾ ಇದ್ದಾನೆ. ಓಕೆ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿ ಇರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕುಡಿಸುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟ ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ.
ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ನೋಡಿ, ಸ್ಪಷ್ಟವಾಗಿ ನೋಡ್ತೇವೆ. ಇದು ಯಾವಾಗ? ಸ್ಪಷ್ಟವಾಗಿ ಸಂಕಟ ಕಾಲದ ಸಮಯದ ವಿಷಯವಾಗಿದೆ. ರಾಪ್ಚರ್ ವಿಷಯ ಯಾವಾಗ? ಮ್ಯಾಥ್ಯೂ 24 ಚಾಪ್ಟರ್ 1-14, 1-14 ವಾಕ್ಯ, 20ನೇ ಅಧ್ಯಾಯ. ರಹಸ್ಯ ಬರೋಣಕ್ಕಿಂತ ಮುಂಚೆ ಸಂಭವಿಸುವಂಥ ವಿಷಯಗಳು. 14ನೇ ವಾಕ್ಯದಿಂದ ಮುಂದುವರೆದ ಭಾಗ ಯಾವುದಂತ ಹೇಳಿದೆ ನಾನು. 23ನೇ ವಾಕ್ಯದಿಂದ 28 ವಾಕ್ಯಗಳು. 23-28 ವಾಕ್ಯಕ್ಕೆ ನಾವು ಬರುವಾಗ 27-28 ವಾಕ್ಯದಲ್ಲಿ ರಾಪ್ಚರ್ ಸಂಭವಿಸಿತು, ಎತ್ತಲ್ಪಡುವಿಕೆ ಆಯಿತು. ಎತ್ತಲ್ಪಡುವಿಕೆ 28ನೇ ವಾಕ್ಯದ ನಂತರದ ಸಮಯ 15 ವಾಕ್ಯದಿಂದ 22 ವಾಕ್ಯಗಳು. ಅರ್ಥ ಆಗ್ತದೆ ಅಂತ ಹೇಳಿಸ್ತೇನೆ ನಾನು. ಅದು ಸಂಕಟ ಕಾಲ, ಸಂಕಟ ಕಾಲ. ಅಂದರೆ ಈ ವಾಕ್ಯಗಳು ಹಿಂದೆ ಮುಂದೆ ಇರುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಸಂಕಟ ಕಾಲ ಮುಗಿದ ನಂತರ ಏನು ಸಂಭವಿಸ್ತದೆ? 29ರಿಂದ ಬಹಿರಂಗ ಬರೋಣ. 29ನೇ ವಾಕ್ಯದಿಂದ 31 ವಾಕ್ಯಕ್ಕೆ ಓದುವ. ಆ ದಿನಗಳ ಸಂಕಟವು ತೀರಿ ಹೋದ ಕೂಡಲೇ 7 ವರ್ಷ ಮುಗಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು. ನೋಡಿ ಏನ್ ಹೇಳ್ತದೆ, ಪುನಃ ಓದಿ. ಸೂರ್ಯನು ಕತ್ತಲಾಗಿ ಹೋಗುವನು, ಸೂರ್ಯನು ಕತ್ತಲಾಗುತ್ತಾನೆ. ಚಂದ್ರನು ಬೆಳಕು ಕೊಡದೆ ಇರುವನು, ಚಂದ್ರನು ಬೆಳಕು ಕೊಡಲ್ಲ. ನಕ್ಷತ್ರಗಳು ಆಕಾಶದಿಂದ ಉದುರುತ್ತವೆ, ಆಕಾಶದ ಶಕ್ತಿಗಳು ಕದಲುವವು. ಯಾವಾಗ ನಡೆಯುವುದು? 7 ವರ್ಷದ ಸಂಕಟ ಕಾಲದಲ್ಲಿ, ಉಪದ್ರವ ಕಾಲದಲ್ಲಿ ನಡೆಯುವ ಸಂಗತಿ. ಈಗ ನಾವು ಓದ್ತಾ ಇರುವಂಥ ವಾಕ್ಯ ಉಂಟಲ್ಲ, ಪ್ರಕಟಣೆ 6:12-17. ಭೂಕಂಪ ಸಂಭವಿಸುತ್ತದೆ, ಸೂರ್ಯ ಕಪ್ಪಾಗ್ತಾನೆ ಮತ್ತು ರಕ್ತದಂತೆ ಕೆಂಪಾಗುತ್ತಾನೆ ಚಂದ್ರನು, ಮತ್ತು ಹತ್ತಿ ಮರವು ಅಲ್ಲಾಡಿಸಿ ಕೆಳಗೆ ಬೀಳುವ ರೀತಿಯಲ್ಲಿ, ಹತ್ತಿ ಕಾಯಿಗಳು ಬೀಳುವ ರೀತಿಯಲ್ಲಿ ನಕ್ಷತ್ರಗಳು ಕೆಳಗೆ ಬೀಳುತ್ತವೆ ಎಂಬುದಾಗಿ ಓದಿದ್ದೇವೆ ನಾವು. ಓಕೆ, ಕಂಟಿನ್ಯೂ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು. ಇದು ಯಾವಾಗ? ಸಂಕಟ ಕಾಲದ ಕೊನೆಯಲ್ಲಿ, 7 ವರ್ಷದ ಕೊನೆಯ ನಡೆಯುವ ಸಂಭವ. ಯೇಸು ಕ್ರಿಸ್ತನ ಬಹಿರಂಗ ಬರೋಣವಾಗಿದೆ ಇದು. ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು. ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ. ಅಂದರೆ ಇದು ಯಾವಾಗ ನಡೀತದೆ? ಈ ನಡೆಯುವಂಥ ಸಂಭವ ಸಂಕಟ ಕಾಲದ ಕೊನೆಯಲ್ಲಿ, ಯೇಸು ಕ್ರಿಸ್ತನ ಬಹಿರಂಗ ಬರೋಣದ ಕೊನೆಯಲ್ಲಿ ಈ ಭೂಮಿಯಲ್ಲಿ ಸಂಭವಿಸಲಿಕ್ಕಿರುವಂಥ ಸಂಭವ ಇಲ್ಲಿ ನಾವು ಓದ್ತಾ ಇದ್ದೇವೆ. ಓಕೆ. ಆಕಾಶದ ಒಂದು ಕಡೆ ಆದುಕೊಂಡವರು ಯಾರಾಗಿದ್ದಾರೆ? ಆ ಸಮಯದಲ್ಲಿ ರಕ್ಷಣೆ ಹೊಂದುವಂಥ ದೇವರ ಮಕ್ಕಳು. ರಕ್ಷಣೆ ಹೊಂದಿದ್ರೂ ಕೂಡ ಸುಲಭವಾಗಿ ನಂಬಿಕೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಸಂದರ್ಭದಲ್ಲಿ ಓಡ್ತಾನೆ ಇರಬೇಕು. ತಪ್ಪಿಸಿಕೊಂಡು 666, ಅದು ಮುಂದೆ ನಾವು 13ನೇ ಅಧ್ಯಾಯಕ್ಕೆ ಬರುವಾಗ ಅದರ ಬಗ್ಗೆ ಕಲೀಲಿಕ್ಕೆ ಹೋಗುತ್ತೇವೆ. ಆ ಚಿಪ್ಪು ಬಗ್ಗೆ ಕಲೀಲಿಕ್ಕೆ ಹೋಗುತ್ತೇವೆ. ಅದು ಇಲ್ಲಿ ಹಾಕಬೇಕು ಅಥವಾ ಇಲ್ಲಿ ಹಾಕಬೇಕು. ಅದು ಹಾಕದೆ ಕ್ರಯ ವಿಕ್ರಯ ಮಾಡಲಿಕ್ಕೊಳ್ಳಿಕ್ಕಿಲ್ಲ. ಹಣ ತುಂಬ ಇರ್ಬೋದು, ಬೆಳ್ಳಿ ಬಂಗಾರ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಆಸ್ತಿ ಇರ್ಬೋದು, ಏನಿದ್ರೂ ಕೂಡ ಸಮಯದಲ್ಲಿ ನಮಗೆ ಏನಾದ್ರು ತೊಗೊಳ್ಬೇಕಾದ್ರೆ, ಕ್ರಯ ವಿಕ್ರಯ ಮಾಡ್ಕೊಳ್ಬೇಕಾದ್ರೆ ಅದು ಸಾಧ್ಯವಾಗದ ಮಾತು, ಸಾಧ್ಯವಾಗಲ್ಲ ಅದು. ಈಗಲೇ ನೋಡಿ, ಆಧಾರ್ ಕಾರ್ಡ್ ಇಲ್ಲದೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಇನ್ನು ಮುಂದೆ ಅದು ಹೋಗ್ತಾ ನಮಗೆ ಗೊತ್ತಾಗ್ತದೆ ಪ್ರಿಯರೇ. ಓಡ್ತಾ ಇರಬೇಕು ಭಯದಿಂದ. ಅಂಥ ಸಂದರ್ಭದಲ್ಲಿ ಹಲ್ಲೆಲೂಯ ಏನಾಗ್ತದೆ? ಆದರೂ ಕೂಡ ಅನೇಕರು ಜೀವ ತೊರೆದು ಕೂಡ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನು ಕಾಣ್ತಾರೆ. ಅಂಥವರು ಆದುಕೊಂಡವರು ಕೆಲವರು ಇರ್ತಾರೆ ಕೊನೆಯಲ್ಲಿ, ಸಂಕಟ ಕಾಲದ ಕೊನೆಯಲ್ಲಿ. ಕೆಲವರು ರಕ್ತ ಸಾಕ್ಷಿಗಳಿಗೆ ಸತ್ತು ಹೋದರು, ಇನ್ನು ಕೆಲವರು ಆ ಸಮಯದಲ್ಲಿ ರ್ಯಾಪ್ಚರ್ ಕೂಡ ಆಗ್ತದೆ, ಹಚ್ಚಲ್ಪಟ್ಟು ಹೋದರು, ಇನ್ನು ಕೆಲವು ಉಳಿದಿರ್ತಾರೆ. ಅವರೇ ಆದುಕೊಂಡವರು, ನಂಬಿಕೆಯಲ್ಲಿ ಕೊನೆಯವರೆಗೆ ಯೇಸುವಿನ ಬಹಿರಂಗ ಬರೋದವರೆಗೆ ಸ್ಥಿರವಾಗಿ ನಿಂತವರಾಗಿದ್ದಾರೆ ಇವರು. ಓಕೆ, ಓದಿ, ಮುಂದೆ ಓದಿ. ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ನೋಡಿ, ಇನ್ನೊಂದು ವಿಷಯ, ಮತ್ತೆ 13ನೇ ಅಧ್ಯಾಯಕ್ಕೆ ನಾವು ಬರುವ 47ರಿಂದ 50 ವಾಕ್ಯ ಓದಿ. ಮ್ಯಾಥ್ಯೂ 13:47-50.
ಮತ್ತು ಪರಲೋಕ ರಾಜ್ಯವು ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಒಂದು ಹೋಲಿಕೆಯಾಗಿದೆ. ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಒಳ್ಳೆ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಪುಟ್ಟಿಗಳನ್ನು ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡು ಬಿಟ್ಟರು. ಬಿಸಾಡಿ. ಅರ್ಥ ಆಯ್ತಾ? ದೇವರ ರಾಜ್ಯ ಒಂದು ಬಲೆಗೆ ಹೋಲಿಕೆಯಲ್ಲಿ ಆಗಿದೆ. ಅದ್ರ ಕೆಟ್ಟ ಮೀನು ಸಿಗ್ತದೆ, ಒಳ್ಳೆ ಮೀನು ಸಿಗ್ತದೆ. ಅದೇ ರೀತಿಯಲ್ಲಿ ಸಭೆಯ ಒಳಗಡೆ ಅಂದರೆ ಆ ಸಮಯದಲ್ಲಿ ಅನೇಕರು ರಕ್ಷಣೆ ಹೊಂದಿರಬಹುದು. ಆ ರಕ್ಷಣೆ ಹೊಂದೋರು ನಂಬಿಕೆಯಲ್ಲಿ ಸರಿ ಇಲ್ಲ, ನಿಲ್ಲಲಿಲ್ಲ, ಪವಿತ್ರವಾಗಿ ಜೀವಿಸ್ತಾ ಇಲ್ಲ ಅಂಥವ್ರು ಕೂಡ ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಾಕ್ಯ ಹೇಳ್ತಾರೆ. ಮುಂದೆ ಓದಿ. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಯುಗದ ಸಮಾಪ್ತಿ ಅಂದ್ರೆ ಅರ್ಥ ಏನು? ಕೃಪಾಯುಗ ಮುಗಿಯುವಂತ ಸಮಯ ಅದಕ್ಕೆ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಯಾರೊಳಗಿಂದ? ನೀತಿವಂತರ ಒಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ, ಲೋಕದೊಳಗಿಂದ ಅಲ್ಲ, ನೀತಿವಂತರ ಒಳಗಿಂದ ಕೆಟ್ಟವನಿಗೆ ಏನ್ ಮಾಡ್ತಾ ಇದ್ದಾರೆ? ಬೇರೆ ಮಾಡ್ತಾ ಇದ್ದಾರೆ. ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಕಟಕಟನೆ, ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋನವು ಇರುವುದೆಂಬುದಾಗಿ ನೋಡ್ತೇವೆ. ಓಕೆ, ಯೋವೇಲ 2 ತಿರುಗಿ ನಾವು ಅಲ್ಲಿ ಮುಂದುವರೆದ ಭಾಗ ಓದಿಕೊಳ್ಳೋಣ. 28ನೇ ವಾಕ್ಯದಿಂದ ಮುಂದುವರೆದ ಭಾಗ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದು. ಇದನ್ನು ರೋಮ 10:13 ಕೂಡ ನಾವು ಅದನ್ನು ಓದಿಕೊಳ್ಳಬಹುದು. ಮಾತ್ರವಲ್ಲ, ಅಪೊಸ್ತಲಕೃತ್ಯ 2:12-21 ವಾಕ್ಯದಲ್ಲಿ ಕೂಡ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದೆಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ನನ್ನ ಪ್ರೀತಿಯ ಸಹೋದರಿ, ಇಲ್ಲಿಗೆ ನಾನು ಇವತ್ತಿನ ಅಧ್ಯಯನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ಇನ್ನೂ ಕೂಡ ಆಸಕ್ತಿ ಭರಿತವಾದ ಇನ್ನೂ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕೆ ಹೋಗುತ್ತೇವೆ 6ನೇ ಮುದ್ರೆಗೆ ಸಂಬಂಧವಾಗಿ ಪ್ರಿಯರೇ. ಆದ ಕಾರಣ ನಾವು ಈ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ, ದೇವರ ಕೈಗೆ ನಾವು ಒಪ್ಪಿಸಿಕೊಳ್ಳೋಣ. ಯಾರಾದರೂ ರಕ್ಷಣೆ ಹೊಂದದಿದ್ದರೆ ಈಗ ಒಳ್ಳೆಯ ಸಮಯ, ನಿಮ್ಮನ್ನೇ ದೇವರ ಕೈಗೆ ಒಪ್ಪಿಸಿಕೊಡ್ರಿ ಪ್ರಿಯರೇ. ಮಾನಸಾಂತರ ಪಡ್ರಿ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳ್ರಿ. ಮಾತ್ರವಲ್ಲ, ರಕ್ಷಣೆ ದೀಕ್ಷೆ ತೆಗೆದುಕೊಂಡ್ರೂ ಕೂಡ ನಮ್ಮನ್ನು ಪರೀಕ್ಷೆ ಮಾಡಿ ನಾವು ಸಿದ್ಧರಾಗಬೇಕು. ಯಾವುದೇ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದರೆ ಮಾನಸಾಂತರ ಪಟ್ಟು ನಾವು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾನು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಿಯರೇ. ಹಲ್ಲಲ್ವಿಯ ರಕಟೋ ಲಿಮಾ ಸಂದೋ ರುಕ್ಕು ಅರ್ಕಟ ಲಂದ ಇಸ್ಕೆತರಬ ಶಬ್ರಕ ಸಿಯಂತ ಲಮನ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾನು ಬಂದಿದ್ದೇವೆ ರಾಜ. ಕರ್ತನೆ, ನನ್ನ ವಾರ್ತೆ ಕೇಳುವಂಥ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ, ನಿನ್ನ ಬರೋಣಕ್ಕಾಗಿ ಎಲ್ಲನೂ ಸಿದ್ಧಪಡಿಸಬೇಕಾಗುತ್ತಾನೆ ಕೇಳ್ಕೊತಾನೆ. ಯಾರೊಬ್ಬರು ಈ ಸಂಕಟ ಕಾಲದಲ್ಲಿ ಉಳಿಯಬಾರದಪ್ಪ. ಯಾರೊಬ್ಬರು ಕರ್ತನೆ ಅಲ್ಲಲ್ಲಿಯ ಈ ಒಂದು ಕ್ರಿಸ್ತವರ್ದೇ ಆಳ್ವಿಕೆಯಲ್ಲಿ ಉಳಿಯಬಾರದು ಕರ್ತನೆ. ಎಲ್ಲರೂ ನಿನ್ನ ರಹಸ್ಯ ಭರಣದಲ್ಲಿ ಎತ್ತಲ್ಪಡುವಾಗೆ ಎಲ್ಲ ಸಿದ್ಧಪಡಿಸಿ ಬಲಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಡ್ತೇವೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್.